ವಿಧಾನ ಮಂಡಲದಲ್ಲಿ ಸುದೀರ್ಘ ಅವಧಿಯ ಸೇವೆಯನ್ನು ಸಲ್ಲಿಸಿ ದಾಖಲೆ ಮಾಡಿರುವಂಥವರು ಶ್ರೀಯುತ ಬಸವರಾಜ ಹೊರಟ್ಟಿಯವರು, ಹಾಗೆ ನಮ್ಮ ಸಭಾ ಅಧ್ಯಕ್ಷರು ಮತ್ತು ಸ್ನೇಹಿತರು, ಆತ್ಮೀಯರು ಆದಂಥ ಇವತ್ತಿನ ಈ ಕಾರ್ಯಾಗಾರ ಆಲೋಚನೆ ಮಾಡಿ ಬಹಳ ಆಸಕ್ತಿ ತಗೊಂಡು ಇದನ್ನ ಮುಂದೆ ನಡೆಸ್ತಾ ಇರ್ತಕ್ಕಂಥ ಶ್ರೀ UT ಖಾದರ್ ಅವರು, ಎಲ್ಲ ಶಾಸಕ ಸ್ನೇಹಿತರು, ಬಂಧುಗಳೇ, ಸ್ವಲ್ಪ ಎಷ್ಟು ಸಂಕ್ಷಿಪ್ತ ಆದ್ರೆ ಅಷ್ಟು ಪ್ರಯತ್ನ ಮಾಡ್ತೇವೆ. ಇಲ್ಲ ಅಂದ್ರೆ ಸಮಯ ಜಾಸ್ತಿ ದೀರ್ಘ ಎಳೆದಷ್ಟು ಅಭಿರುಚಿನೂ ಇರೋದಿಲ್ಲ ಮತ್ತು ಒಳ್ಳೆ ಲಕ್ಷಣನೂ ಅಲ್ಲ. ಸೊ ಅಲ್ಲಿಂದಾನೇ ಶುರು ಮಾಡ್ತೇನೆ. ನಮ್ಮ ವಿಧಾನ ಮಂಡಲದಲ್ಲಿ ಏನಿದೆ, ಯಾರು ಜಾಸ್ತಿ ಹೊತ್ತು ಮಾತಾಡ್ತೇವೆ ಅಂತ ಅಳಿಯೋದು ಒಂದು ಸಂಸದೀಯ ಟ್ಯಾಲೆಂಟಿಗೆ ಒಂದು ಪ್ರತಿಬಿಂಬ ಅಂತ ನಾವು ಪರಿಗಣಿಸ್ತೇವೆ. ಬಹುಶಃ ವಿನ್ಸ್ಟನ್ ಚರ್ಚಿಲ್ ಯಾರು ಹೇಳಿದ್ರು, ನೀವು ನನಗೆ 3 ಗಂಟೆ ಮಾತಾಡಬೇಕು ಅಂತ ಹೇಳಿದ್ರೆ ನಾನು ಈ ಕ್ಷಣದಲ್ಲೇ ಮಾತು ಶುರು ಮಾಡ್ತೇನೆ. 3 ಗಂಟೆ ನಿರರ್ಗಳವಾಗಿ ಮಾತಾಡ್ತೇನೆ. ನೀವು ನನಗೆ 1 ಗಂಟೆ ಮಾತಾಡಬೇಕು ಅಂತ ಹೇಳಿದ್ರೆ 1 ದಿನ ತಯಾರಿ ಆಗೋದಕ್ಕೆ ನನಗೆ ಸಮಯ ಕೊಡಿ. 1 ಗಂಟೆ ಮಾತಾಡಬೇಕು ಅಂತ ಅಂದ್ರೆ 5 ನಿಮಿಷ ಮಾತಾಡಬೇಕು ಅಂತ ಹೇಳಿದ್ರೆ ನನಗೆ ತಯಾರಾಗಕ್ಕೆ 1 ವಾರ ಸಮಯ ಕೊಡಿ ಅಂತ. ಅಷ್ಟೇ ವಿಷಯವನ್ನ ನಾವು 5 ನಿಮಿಷದಲ್ಲೂ ಹೇಳ್ಬೋದು, 5 ಗಂಟೆಯಲ್ಲೂ ಹೇಳ್ಬೋದು. ನಮ್ಮ ತಯಾರಿ, ನಮ್ಮ ಸಾಮರ್ಥ್ಯ ಎಲ್ಲಿ ಬರುತ್ತೆ ಅಂದ್ರೆ ಹೇಳ್ಬೇಕಾಗಿರೋದನ್ನ ಎಷ್ಟು ಸಂಕ್ಷಿಪ್ತವಾಗಿ ಹೇಳ್ತೀವಿ ಅನ್ನೋದು ಬಹಳ ಮುಖ್ಯ. ಆದ್ರೆ ನಮ್ಮ ನಡವಳಿಕೆ ಅದಕ್ಕೆ ಬೇರೆ. ನಮ್ಮಲ್ಲಿ 3 ಗಂಟೆ ಮಾತಾಡಿದ್ರು, ಬಹಳ ಮಾತಾಡಿದ್ರು ಅನ್ನೋದು ಈ ತರ ಬಂದ್ಬಿಟ್ಟಿದೆ. ಬಹುಶಃ ಅದು ನಾವು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಹೇಳೋರ್ಗೂ ಕೇಳೋರ್ಗೂ ಬೇರೆಯವರಿಗೆ ಸಮಯ, ಅಭಿರುಚಿ ಎಲ್ಲವೂ ಸಹ ಇರ್ತದೆ. ಈಗ ಇವತ್ತಿನ ವಿಷಯಕ್ಕೆ ಬರ್ತಾ ಅವರು ನಮ್ಗೆ ಮಾತಾಡ್ಲಿಕ್ಕೆ ಹೇಳಿರೋದು ಅನುದಾನ ಬಳಕೆ ಆಗೋದ್ರ ಬಗ್ಗೆ. ಅದಕ್ಕೆ ಮೊದಲು ಸಾಧ್ಯ ಆದಷ್ಟು ಸ್ವಲ್ಪ ಜನರಲ್ ಆಗಿ ನಾನು ಮಾತಾಡ್ತೇನೆ. ಅವ್ರು ಕೊಟ್ಟಿರೋ ಸಬ್ಜೆಕ್ಟ್ಗಿಂತ ಸ್ವಲ್ಪ ಜನರಲ್ ಆಗಿ, ಬ್ರಾಡ್ ಬೇಸ್ಡ್ ಆಗಿ, ಯಾಕಂದ್ರೆ ಅಷ್ಟು ನಿಖರವಾಗಿ ಮಾತಾಡೋದಕ್ಕಿಂತ ಸ್ವಲ್ಪ ಬಜೆಟ್ ಹೇಗೆ ಏನು ಅಂತ. ಕಾನ್ಸ್ಟಿಟ್ಯೂಷನ್ ಸೆಕ್ಷನ್ 202 ಪ್ರಕಾರವಾಗಿ ವಿಧಾನ ಸಭೆ ಅಂಗೀಕಾರ ಇಲ್ಲದೆ ಸರ್ಕಾರ 1 ರೂಪಾಯಿಯನ್ನು ಕೂಡ ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ವಿಧಾನ ಮಂಡಲ ಸಾರ್ವಭೌಮ ಅಂತ ಹೇಳ್ತೀವಿ ಅಂದ್ರೆ, ಕಾನೂನು ಮಾಡೋದು ಹಕ್ಕಿರೋದು ವಿಧಾನಸಭೆಗೆ. ಆದ್ರೆ ಅದೇ ರೀತಿಯಲ್ಲಿ ಸರ್ಕಾರ ಖರ್ಚು ಮಾಡಬೇಕಾದಂತ ಪ್ರತಿ ರೂಪಾಯಿ ಕೂಡ ಮಂಜೂರಾತಿ ಕೊಡುವಂತಹದ್ದು ಹಕ್ಕು ಇರ್ತಕ್ಕಂಥದ್ದು ವಿಧಾನಸಭೆಗೆ. ಮತ್ತು ಯಾರ ಮೇಲೆ ತೆರಿಗೆ ಹಾಕ್ಬೇಕಾದ್ರೂ ಕೂಡ ವಿಧಾನಸಭೆ ಒಪ್ಪಿಗೆ ಇಲ್ಲದೆ ನಾವು ತೆರಿಗೆ ಹಾಕ್ಲಿಕ್ಕೂ ಆಗಲ್ಲ. ಹಾಗಾಗಿ ಸಾರ್ವಭೌಮ ಅಂತ ಹೇಳುವಾಗ ಈ ಅರ್ಥದಿಂದನೂ ಕೂಡ ಕಾನೂನು ಮಾಡುವಂತ ಅಧಿಕಾರ ಮತ್ತು ದುಡ್ಡನ್ನ ಕಲೆಕ್ಟ್ ಮಾಡೋದಾಗ್ಲಿ, ಖರ್ಚು ಮಾಡೋದಾಗ್ಲಿ ಸರ್ಕಾರಕ್ಕೆ ಇಲ್ಲ. ಇದು ಸರ್ಕಾರ ಅನುಷ್ಠಾನ ಮಾಡೋದು ಮಾತ್ರ. ಆದ್ರೆ ಇದರ ಸಂಪೂರ್ಣ ಹಕ್ಕಿರ್ತಕ್ಕಂಥದ್ದು ವಿಧಾನ ಮಂಡಲಕ್ಕೆ. ಹಾಗಾಗಿ ನಾವು ಸಾರ್ವಭೌಮ ಅಂತ ಹೇಳ್ತೇವೆ. ಸೊ 202 ಪ್ರಕಾರವಾಗಿ ಬಜೆಟ್ ಅನ್ನ, ಸ್ಟೇಟ್ಮೆಂಟ್ ಅನ್ನ ಇಡಬೇಕು. ಬಜೆಟ್ ತಯಾರು ಮಾಡೋದಕ್ಕೆ ಮೊದಲೇನೆ ಸಾಕಷ್ಟು ಕೆಲಸ ಆಗತ್ತೆ. ಉದಾಹರಣೆಗೆ ಹೋದ ವರ್ಷ ಎಷ್ಟು ಖರ್ಚಾಗಿದೆ ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನೋಡ್ತಾರೆ ಎಲ್ಲ ಇಲಾಖೆಯಲ್ಲಿ. ಅದನ್ನ ಆಧರಿಸ್ಬಿಟ್ಟು ಅವರು ಎಲ್ಲ ಡಿಪಾರ್ಟ್ಮೆಂಟ್ಗೆ ಮುಂದಿನ ವರ್ಷ ಎಷ್ಟು ಖರ್ಚು ಆಗಬಹುದು ಅಂತ, ಎಷ್ಟು ಬೇಕಾಗಬಹುದು ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರೇ ಒಂದು ಎಲ್ಲ ಡಿಪಾರ್ಟ್ಮೆಂಟ್ ವೈಸ್ ಒಂದು ನೋಟನ್ನ, ಟೇಬಲ್ ಅನ್ನ ತಯಾರು ಮಾಡ್ತಾರೆ. ಅದು ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಕೋಆಪರೇಷನ್ ಅಲ್ಲಿ ಮಾಡ್ತಾರೆ. ಅದನ್ನ ನಮ್ಮ ಡಿಪಾರ್ಟ್ಮೆಂಟ್ಗಳಿಗೆ ಕೊಡ್ತಾರೆ. ಅವರು ನಿಮ್ಗೆ ಹೋದ ವರ್ಷ ಇಷ್ಟು ಖರ್ಚಾಗುತ್ತೆ ಅನ್ನೋ ಅಂದಾಜಿದೆ, ಮುಂದಿನ ವರ್ಷಕ್ಕೆ ಇಷ್ಟು ಬೇಕಾಗಬಹುದು ಅನ್ನೋ ಅಂದಾಜಿದೆ ಅಂತೇಳಿ ಟೆಂಟೇಟಿವ್ ಅಲೋಕೇಶನ್ ನಮ್ಗೆ ಮೊದಲೇ ಮಾಡಿಕೊಡ್ತಾರೆ ಅವರು. ಅದರಲ್ಲಿ ಏನಾದ್ರೂ ನಾವು ಸಣ್ಣ ಪುಟ್ಟ ಅವ್ರ ಹತ್ರ ನೆಗೋಷಿಯೇಟ್ ಮಾಡಬಹುದು, ಇಲ್ಲ ಇಷ್ಟು ಸಾಲೋದಿಲ್ಲ ಅಂತ. ಬಟ್ ಮೋರ್ ಆರ್ ಲೆಸ್ ಅವರು ನಮ್ಗೆ ಮುಂದಿನ ವರ್ಷಕ್ಕೆ ನಿಮ್ಗೆ ಎಷ್ಟು ಬಜೆಟ್ ಅಂತ ಇಂಡಿಕೇಟ್ ಮಾಡ್ತಾರೆ. ಅದರ ಬೇಸಿಸ್ ಮೇಲೆ, ಬೇಸ್ಡ್ ಆನ್ ಲಾಸ್ಟ್ ಇಯರ್ಸ್ ಎಕ್ಸ್ಪೆಂಡಿಚರ್ ಅಂಡ್ ಲಾಸ್ಟ್ ಇಯರ್ ಡಿಮ್ಯಾಂಡ್ ಬಂದಿರೋದು ನೋಡ್ಕೊಂಡು, ಪೆಂಡಿಂಗ್ ಏನಿದೆ ನೋಡ್ಕೊಂಡು ಅವರು ಟೆಂಟೇಟಿವ್ ಅಲೋಕೇಶನ್ ಕೊಟ್ಟಿರ್ತಾರೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆಗೆ ಕರೆದು, ಏನ್ರಿ ನಿಮ್ದು ಇಲಾಖೆದು ಪ್ರಯಾರಿಟೀಸ್ ಏನು ಅಂತ ಚರ್ಚೆ ಮಾಡಿ ಅದರಲ್ಲಿ ಏನಾದ್ರೂ ಸಣ್ಣ ಪುಟ್ಟ ವೇರಿಯೇಷನ್ ಆಗಿ ಆ ರೀತಿಯಾಗಿ ಬಜೆಟ್ ಪ್ರಿಪೇರ್ ಆಗಿ ಪ್ರೆಸೆಂಟ್ ಮಾಡ್ತೇವೆ. ಬಜೆಟ್ ಜೊತೆಗೆ ನಾವು ಗಮನಿಸಬೇಕಾಗಿರೋದು ಬಹಳ ಮುಖ್ಯವಾಗಿ
ಅದ್ರ ಜೊತೆಗೆ ನಮ್ದು ಎಕನಾಮಿಕ್ ಸರ್ವೆ ಬರುತ್ತೆ ಬಜೆಟ್ಗಿಂತ ಮೊದಲು. ಅಂದ್ರೆ ರಾಜ್ಯದ ಆರ್ಥಿಕ ಸ್ಥಿತಿಗತಿ ಏನಿದೆ ಅನ್ನೋದು ಎಕನಾಮಿಕ್ ಸರ್ವೆಯಲ್ಲಿ ಕವರ್ ಆಗುತ್ತೆ. ನ್ಯಾಷನಲ್ ಲೆವೆಲ್ ಅಲ್ಲಿ ಎಕನಾಮಿಕ್ ಸರ್ವೆಗೆ ಬಹಳ ಮಹತ್ವ ಇದೆ. ನಾವು ರಾಜ್ಯಗಳಲ್ಲಿ ಎಷ್ಟು ಮಹತ್ವ ಕೊಡ್ಬೇಕು ಅದಕ್ಕೆ ಕೊಡ್ತಾ ಇಲ್ಲ. ಮುಂದಿನ 2-3 ವರ್ಷ ಏನ್ ಬೆಳವಣಿಗೆ ಆಗ್ಬಹುದು, ಕಳೆದ 2-3 ವರ್ಷ ರಾಜ್ಯದ ಆರ್ಥಿಕ ವ್ಯವಸ್ಥೆಯಲ್ಲಿ ಏನೇನ್ ಆಗಿದೆ, ಏನ್ ಆಗಿಲ್ಲ, ಏನು ಸರಿ ಆಗ್ತಾ ಇದೆ, ಏನ್ ತಪ್ಪಾಗಿದೆ, ಇದೆಲ್ಲ ರಾಜ್ಯದ ಆರ್ಥಿಕ ಚಿತ್ರಣ ಎಕನಾಮಿಕ್ ಸರ್ವೆಯಲ್ಲಿ ಇರುತ್ತೆ. ಅದು ಬಜೆಟ್ಗೆ ಮೊದಲೇ ಕೊಡ್ತಾರೆ ನಮ್ಗೆಲ್ಲ. ಬಹುತೇಕ ನಾವ್ ಯಾರು ಕೂಡ ಅದ್ರ ಕಡೆಗೆ ಹೆಚ್ಚು ಗಮನ ಕೊಡೋದಿಲ್ಲ. ಆದ್ರೆ ಕೊಟ್ರೆ ನಮಗೆ ಬಜೆಟ್ ಬಗ್ಗೆ ಮಾತಾಡೋದಕ್ಕೆ, ರಾಜ್ಯದ ಬಗ್ಗೆ ಮಾತಾಡೋದಕ್ಕೆ ಎಲ್ಲ ಅಂಕಿ ಸಂಖ್ಯೆ ಚಿತ್ರಣನೂ ಕೂಡ ಎಕನಾಮಿಕ್ ಸರ್ವೆಯಲ್ಲಿ ಸಿಗುತ್ತೆ. ಬಜೆಟ್ ಅನ್ನ ಗೈಡ್ ಮಾಡುವಂತದ್ದು ಇನ್ನೊಂದಿದೆ, FRBM ಆಕ್ಟ್ ಅಂತೇವೆ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ. ಇದರ ಪ್ರಕಾರವಾಗಿ ಬಜೆಟ್ ಅಲ್ಲಿ ನೀವು ಎಷ್ಟು ಸಾಲ ಮಾಡಬಹುದು ಅನ್ನೋ ಇತಿಮಿತಿಗಳನ್ನ ನಮಗ್ ನಾವೇ ಹಾಕೊಂಡಿದ್ದೇವೆ. ಸೊ ಫಿಸ್ಕಲ್ ಡಿಫಿಸಿಟ್ ಎಷ್ಟಿರಬೇಕು, ರೆವಿನ್ಯೂ ಡಿಫಿಸಿಟ್ ಎಷ್ಟು ಇರಬಾರದು, ಒಟ್ಟು ಸಾಲ ಎಷ್ಟಿರಬೇಕು, ಇದೆಲ್ಲ FRBM ಆಕ್ಟ್ ಅನ್ನ 2003ರಲ್ಲಿ ಅನ್ಸುತ್ತೆ ನಾವು ಪಾಸ್ ಮಾಡ್ಕೊಂಡಿದ್ದೇವೆ. ಸೊ ಅದರ ಒಳಗಡೆನೆ ನಾವು ಬಜೆಟ್ ಮಾಡಬೇಕು. ಸೊ ಇವೆರಡರ ಎಲ್ಲ ಆಧಾರದ ಮೇಲೆ ನಾವು ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿ, ಆಮೇಲೆ ಬಜೆಟ್ ಅಸೆಂಬ್ಲಿಯಲ್ಲಿ ಪಾಸ್ ಆಗ್ಬೇಕಾದ್ರೆ ಅದರ ಜೊತೆಗೆ ಫೈನಾನ್ಸ್ ಬಿಲ್ ಅಂತಾನು ಇರುತ್ತೆ. ಫೈನಾನ್ಸ್ ಬಿಲ್ ಏನಂದ್ರೆ ಬಜೆಟ್ ಅಲ್ಲಿ ಯಾವ್ದಾದ್ರು ಹೊಸ ಟ್ಯಾಕ್ಸ್ ಪ್ರಪೋಸಲ್ಸ್ ಇದ್ರೆ ಅದನ್ನ ಫೈನಾನ್ಸ್ ಬಿಲ್ ರೂಪದಲ್ಲಿ ಇಟ್ಟು ಪಾಸ್ ಮಾಡಬೇಕಾಗುತ್ತೆ. ಟ್ಯಾಕ್ಸ್ ಪ್ರಪೋಸಲ್ಸ್ ಇದ್ರೆ ಅಂದ್ರೆ ಟ್ಯಾಕ್ಸ್ ಹೆಚ್ಚಳ ಮಾಡೋದು, ಕಡಿಮೆ ಮಾಡೋದು. GST ಬರೋದಕ್ಕೆ ಮೊದಲು ಜಾಸ್ತಿ ಟ್ಯಾಕ್ಸಸ್ ಸ್ಟೇಟ್ ಗವರ್ಮೆಂಟ್ ಅಲ್ಲೇ ತೀರ್ಮಾನ ಆಗ್ತಾ ಇತ್ತು. ಆವಾಗ ಫೈನಾನ್ಸ್ ಬಿಲ್ಗೆ ಬಹಳ ಹೆಚ್ಚಿನ ಮಹತ್ವ ಇರ್ತಾ ಇತ್ತು. GST ಬಂದ ಮೇಲೆ ಅದು ಪ್ರತ್ಯೇಕ ಆಗ್ಬಿಟ್ಟಿರೋದ್ರಿಂದ ಫೈನಾನ್ಸ್ ಬಿಲ್ ಇತ್ತೀಚೆಗೆ ಅದರ ಸ್ಕೋಪ್ ಕಡಿಮೆ ಆಗಿದೆ. ಬಜೆಟ್ ಜೊತೆಗೆ ಇನ್ನೊಂದು ಮುಖ್ಯ ಅಂತ ಹೇಳಿದ್ರೆ ಅಪ್ರಾಪ್ರಿಯೇಷನ್ಸ್. ಅಂದ್ರೆ ಬಜೆಟ್ ಪಾಸ್ ಆದ್ಮೇಲೆ ಸರ್ಕಾರ ಎಕ್ಸ್ಪೆಂಡಿಚರ್ ಅನ್ನ ಬುಕ್ ಮಾಡಬೇಕಾದ್ರೆ ಆ ಆಥರೈಸೇಷನ್ ಸರ್ಕಾರಕ್ಕೆ ವಿಧಾನಮಂಡಲ ಕೊಡೋದು ಅಪ್ರಾಪ್ರಿಯೇಷನ್ ಬಿಲ್ ಮುಖಾಂತರ. ಅಂದ್ರೆ ಅಪ್ರಾಪ್ರಿಯೇಷನ್ ಅಲ್ಲಿ ನೀವು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಕರ್ನಾಟಕಕ್ಕೆ ಚಾರ್ಜ್ ಮಾಡಬಹುದು ಅನ್ನೋ ಆಥರೈಸೇಷನ್ ಅಪ್ರಾಪ್ರಿಯೇಷನ್ ಬಿಲ್ ಮುಖಾಂತರ ಆಗುತ್ತೆ. ಸೊ ಇದಾದ್ಮೇಲೆ ಎಕ್ಸ್ಪೆಂಡಿಚರ್ ಪಾರ್ಟ್ ಇದೆ. ಇಲ್ಲಿಗೆ ಬಜೆಟ್ ಮುಗಿಯೋದಿಲ್ಲ. ಯಾವ ಇಲಾಖೆಗೆ ಎಷ್ಟು ಹಣ ಕೊಟ್ಟಿದ್ದಾರೆ ಅಷ್ಟು ಹಣ ಮಾತ್ರ ಇಲಾಖೆ ಖರ್ಚು ಮಾಡಬಹುದು. ಅದನ್ನ ಬಿಟ್ಟು ಮಾಡಬೇಕು ಅಂತ ಹೇಳಿದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಒಂದು ಪವರ್ ಇದೆ. ಏನಂತ ಬರೀತಾರೆ, ಈಗ ನಾವು ನಮ್ದು ಕಂದಾಯ ಇಲಾಖೆ, ನಮ್ಗೆ ಬಜೆಟ್ ಅಲ್ಲಿ ಯಾವುದೋ ಒಂದು ಎಂಡಲ್ಲಿ ಇಷ್ಟು ದುಡ್ಡು ಕೊಟ್ಟಿರ್ತಾರೆ. ಆ ವರ್ಷ ಮಧ್ಯದಲ್ಲಿ ನಮ್ಗೆ ಹೆಚ್ಚುವರಿ ಬೇಡಿಕೆ ಬರುತ್ತೆ. ಉದಾಹರಣೆಗೆ ರಾಜ್ಯದಲ್ಲಿ ಪ್ರಕೃತಿ ವಿಕೋಪ ಬಂತು, ಅನಿವಾರ್ಯವಾಗಿ ನಾವು ಖರ್ಚು ಮಾಡಲೇಬೇಕು. ಆದ್ರೆ ಸಂವಿಧಾನ ಏನ್ ಹೇಳುತ್ತೆ, ವಿಧಾನ ಮಂಡಲದ ಒಪ್ಪಿಗೆ ಇಲ್ಲದೆ ನೀವು ಕೊಟ್ಟಿರೋ ಅಮೌಂಟ್ಗಿಂತ ಜಾಸ್ತಿ ಖರ್ಚು ಮಾಡೋ ಹಾಗಿಲ್ಲ. ಆದ್ರೆ ಇವತ್ತು ಖರ್ಚು ಅನಿವಾರ್ಯ ಇದೆ. ಪ್ರಕೃತಿ ವಿಕೋಪ ತುಂಬಾ ಏನು ಸಮಜಾಯಿಸಿ ಇರ್ತಕ್ಕಂತ ಖರ್ಚು, ಬೇರೆ ಖರ್ಚುಗಳು ಮಾಡಬಹುದಿಲ್ಲ ಅಂತಲ್ಲ. ಈಗ ನಮ್ಮ ಇಲಾಖೆಯಲ್ಲಿ ನಾವು ಏನೋ ಒಂದು ವರ್ಷದ ಮಧ್ಯದಲ್ಲಿ ನಾವು ಒಂದು ಹೊಸ ಕಾರ್ಯಕ್ರಮ ಚಾಲನೆ ಮಾಡ್ತೇವೆ. ಆವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಏನ್ ಹೇಳ್ತಾರೆ, ವಿಧಾನ ಮಂಡಲದ ಒಪ್ಪಿಗೆಗೆ ಒಳಪಟ್ಟು ಈ ಅಧಿಕ ವೆಚ್ಚವನ್ನ ಭರಿಸಬಹುದು ಅಂತ. ಅಂದ್ರೆ ನೆಕ್ಸ್ಟ್ ನಾವು ಅಕ್ಟೋಬರ್ಗೆ ಅಥವಾ ನವೆಂಬರ್ಗೆ ಸಪ್ಲಿಮೆಂಟರಿ ಎಸ್ಟಿಮೇಷನ್ ಏನ್ ಪ್ರೆಸೆಂಟ್ ಮಾಡ್ತೇವೆ, ಆ ಟೈಮಲ್ಲಿ ವಿಧಾನ ಮಂಡಲದ ಒಪ್ಪಿಗೆಗೆ ಒಳಪಟ್ಟು ಈ ಅಡಿಷನಲ್ ಎಕ್ಸ್ಪೆಂಡಿಚರ್ ಅನ್ನ ಖರ್ಚು ವೆಚ್ಚವನ್ನ ಭರಿಸಬಹುದು ಅಂತ ಒಪ್ಪಿಗೆ ಕೊಡ್ತಾರೆ. ಅದು ನಮ್ಗೆ ವಾಪಸ್ ಡಿಸೆಂಬರ್ ಅಲ್ಲಿ ಮತ್ತೆ ಅಸೆಂಬ್ಲಿಗೆ ಬಂದು ಪಾಸ್ ಆಗಲೇಬೇಕು. ಯಾಕಂದ್ರೆ ಪ್ರತಿ ರೂಪಾಯಿ ಕೂಡ ಸರ್ಕಾರ ಖರ್ಚು ಮಾಡಬೇಕಾದ್ರೆ ವಿಧಾನ ಮಂಡಲದ ಒಪ್ಪಿಗೆ ಇಲ್ಲದೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಸಪ್ಲಿಮೆಂಟರಿ ಎಸ್ಟಿಮೇಟ್ 1 ಆಗುತ್ತೆ, ಸಪ್ಲಿಮೆಂಟರಿ ಎಸ್ಟಿಮೇಟ್ 2 ಆಗುತ್ತೆ, ಕೆಲವು ಬಾರಿ 3ನೇದು ಕೂಡ ಆಗುತ್ತೆ. ಅದರಲ್ಲಿ ಯಾವ ಇಲಾಖೆಯಲ್ಲಿ ಅಥವಾ ಯಾವ ಹೆಡ್ ಆಫ್ ಅಕೌಂಟ್ ಅಲ್ಲಿ ದುಡ್ಡು ಕಡಿಮೆ ಖರ್ಚಾಗುತ್ತೆ ಅನ್ನೋದನ್ನ ಅವರು ಅಂದಾಜು ಮಾಡ್ತಾರೆ. ಎಲ್ಲಿ ಹೆಚ್ಚುವರಿ ಖರ್ಚು ಬೇಕಾಗಿದೆ ಅನ್ನೋದನ್ನ ಅಂದಾಜು ಮಾಡ್ತಾರೆ. ಅದನ್ನ ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ ಮುಖಾಂತರವಾಗಿ ರೀಅಪ್ರಾಪ್ರಿಯೇಷನ್. ಸೊ ಒರಿಜಿನಲಿ ಬಜೆಟ್ ಬಂದಾಗ ಅಪ್ರಾಪ್ರಿಯೇಷನ್ ಬಿಲ್ ಆಗುತ್ತೆ. ಇದು ಸಪ್ಲಿಮೆಂಟರಿ ಎಸ್ಟಿಮೇಟ್ ಬಂದಾಗ ರೀಅಪ್ರಾಪ್ರಿಯೇಷನ್. ಅಂದ್ರೆ ಕೆಲವು ಅಕೌಂಟ್ಗೆ ಕಡಿಮೆ ಮಾಡ್ತಾರೆ, ಕೆಲವು ಅಕೌಂಟ್ಗೆ ಹೆಚ್ಚು ಮಾಡ್ತಾರೆ. ಸೊ ರೀಅಪ್ರಾಪ್ರಿಯೇಷನ್ ಮಾಡಿ ಹಣ ಖರ್ಚು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇದಾದ್ಮೇಲೆ
ಇನ್ನೂ ಒಂದಿದೆ ಕೊನೆಯದು, ಅದ್ರ ಕಡೆಗೆ ನಾವು ಯಾರು ಹೆಚ್ಚಿಗೆ ಗಮನ ಕೊಡೋದೇ ಇಲ್ಲ. ಇಷ್ಟೆಲ್ಲ ಸಂವಿಧಾನ ಹೇಳಿದ್ರೂ ಕೂಡ ಕೆಲವೊಂದು ಅನಿವಾರ್ಯ ಸಂದರ್ಭದಲ್ಲಿ ಎಲ್ಲಾ ಸಪ್ಲಿಮೆಂಟರಿ ಎಸ್ಟಿಮೇಟ್ ಆಗೋದ ಮೇಲೂ ಕೂಡ ಸರ್ಕಾರ ಅಡಿಷನಲ್ ಆಗಿ ಖರ್ಚು ಮಾಡಿರಬಹುದು. ಅದು ಗೊತ್ತಿದ್ದು ಆಗಿರ್ಬೋದು ಅಥವಾ ಬಹಳ ರ್ಯಾರ್ ಗೊತ್ತಿಲ್ಲದೆ ಆಗೋದು. ಮೊದಲಿಗೆ ಆಗ್ತಾ ಇತ್ತು, ನಮ್ದು ಅಕೌಂಟ್ಸ್ ಎಲ್ಲ ಕಂಪ್ಯೂಟರೈಸ್ ಆಗೋದಕ್ಕೆ ಮೊದಲು ಕಣ್ಣು ತಪ್ಪಿನೂ ಕೂಡ ಗೊತ್ತಿಲ್ಲದೆ ಕೆಲವು ಹೆಚ್ಚು ಎಕ್ಸ್ಪೆಂಡಿಚರ್ ಆಗುವಂತ ಸಾಧ್ಯತೆಗಳು ಇತ್ತು. ಈಗ ಸಾಧ್ಯತೆ ಕರ್ನಾಟಕದಲ್ಲಂತೂ ಆಲ್ಮೋಸ್ಟ್ ನಾವು ಬಹಳ ಕಡಿಮೆಗೆ ತಗೊಂಡು ಬಂದಿದ್ದೇವೆ. ಸೊ ಮೇನ್ ಬಜೆಟ್, ಸಪ್ಲಿಮೆಂಟರಿ ಎಸ್ಟಿಮೇಟ್ ಇದ್ಯಾವುದ್ರಲ್ಲೂ ಪಾಸ್ ಆಗಿಲ್ಲ, ಆದ್ರೂ ಸರ್ಕಾರ ಖರ್ಚು ಮಾಡಿಬಿಟ್ಟಿದೆ. ಸೊ ಇದಕ್ಕೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಪ್ರಾವಿಷನ್ ಕೊಟ್ಟಿದ್ದಾರೆ. ಇದನ್ನ ಪ್ರತ್ಯೇಕವಾಗಿ ನೀವು ಲಿಸ್ಟ್ ಮಾಡಿ ಅದನ್ನ ಸಪರೇಟ್ ಆಗಿ ಒಂದು ಫೈನಾನ್ಸ್ ಬಿಲ್ ಅಂತಾನೆ ಮಾಡಿ ಅದನ್ನ ಮತ್ತೆ ಅಸೆಂಬ್ಲಿಯಲ್ಲಿ ಪಾಸ್ ಮಾಡ್ಕೋಬೇಕಾಗತ್ತೆ. ಇದನ್ನ ಅಪ್ರೋಪ್ರಿಯೇಷನ್ಗೆ ನಾವು ತರಕ್ಕಾಗಲ್ಲ. ಯಾಕಂದ್ರೆ 31 ಮಾರ್ಚ್ ಮೊದಲು ಏನ್ ಖರ್ಚಾಗಿದೆ ಅದನ್ನ ಮುಂದಿನ ವರ್ಷದಲ್ಲಿ ನಾವು ಫೈನಾನ್ಸ್ ಬಿಲ್ ಅಲ್ಲೂ ಸೇರ್ಸಕ್ಕಾಗಲ್ಲ, ಮುಂದಿನ ವರ್ಷ ಅಪ್ರೋಪ್ರಿಯೇಷನ್ಗೂ ಮಾಡಕ್ಕಾಗಲ್ಲ. ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಹೇಳ್ತಾರೆ, ಸಿಎಜಿನವರು ಇದನ್ನೆಲ್ಲ ಆಡಿಟ್ ಮಾಡ್ತಾರೆ. ಸಿಎಜಿ ಆಡಿಟ್ ಅಲ್ಲಿ ಹೇಳ್ತಾರೆ ಇದು ಅಪ್ರೋಪ್ರಿಯೇಟ್ ಆಗಿರೋ ಅಮೌಂಟ್ ಗಿಂತ ಜಾಸ್ತಿ ಖರ್ಚು ಮಾಡಿದ್ದಾರೆ ಅಂತ. ಅದನ್ನ ವಿಧಾನಮಂಡಲಕ್ಕೆ ಸಿಎಜಿನವರು ರಿಪೋರ್ಟ್ ಕೊಡ್ತಾರೆ. ಆ ಸಿಎಜಿ ರಿಪೋರ್ಟ್ ಅಲ್ಲಿ ಇದು ಇರುತ್ತೆ, ಎಷ್ಟು ಎಕ್ಸಸ್ ಖರ್ಚಾಗಿದೆ, ಅಪ್ರೋಪ್ರಿಯೇಟ್ ಅಮೌಂಟ್ ಗಿಂತ ಎಷ್ಟು ಎಕ್ಸಸ್ ಖರ್ಚಾಗಿದೆ ಅಂತ. ಅದನ್ನ ಸಪರೇಟ್ ಆಗಿ ವಿಧಾನಮಂಡಲ ಪಾಸ್ ಮಾಡಬೇಕು. ಇದನ್ನ ವಿಧಾನಮಂಡಲ ಇಷ್ಟೆಲ್ಲ ನಾವು ಡೀಟೇಲ್ ನೋಡಕ್ ಆಗೋದಿಲ್ಲ ಅಂತೇಳಿ ಇದನ್ನ ಡೆಲಿಗೇಟ್ ಮಾಡಿದ್ದಾರೆ. ಯಾರಿಗೆ ಡೆಲಿಗೇಟ್ ಮಾಡಿದ್ದಾರೆ? ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಡೆಲಿಗೇಟ್ ಮಾಡಿದ್ದಾರೆ. ಸೊ ಸಿಎಜಿ ಅವರ ರಿಪೋರ್ಟ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಹೋಗುತ್ತೆ. ಅವರು ಅದನ್ನ ಚರ್ಚೆ ಮಾಡಿ ಅವರು ಶಿಫಾರಸು ಕೊಡ್ತಾರೆ ವಿಧಾನಮಂಡಲಕ್ಕೆ. ಅದೇನಾದ್ರೂ ಅಡಿಷನಲ್ ಖರ್ಚು ಆಗಿದ್ರೆ ಅವರ ಶಿಫಾರಸಿನ ಆಧಾರದ ಮೇಲೆ ಮತ್ತೊಂದು ಬಿಲ್ ಅನ್ನ ಮಾಡಿ ಅಲ್ಲಿ ಪಾಸ್ ಮಾಡಬೇಕಾಗತ್ತೆ. ಸೊ ಕೊನೆಗೆ ಅರ್ಥ ಏನು ಅಂತ ಹೇಳಿದ್ರೆ ವಿಧಾನಮಂಡಲದ ಒಪ್ಪಿಗೆ ಇಲ್ಲದೆ ಯಾವುದು ಖರ್ಚು ಆಗ್ಲಿಕ್ಕಿಲ್ಲ. ಆದ್ರೂ ಕೂಡ ಮತ್ತೆ ಜಸ್ಟಿಫೈಡ್ ಇದ್ರೆ ವಿಧಾನಮಂಡಲ ಅದನ್ನ ರಾಟಿಫೈ ಮಾಡಲೇಬೇಕಾಗುತ್ತೆ. ಆ ರೂಪದಲ್ಲಿ ಒಂದು ನಾವು ಅರ್ಥ ಏನ್ ಬರುತ್ತೆ ಅಂದ್ರೆ ವಿಧಾನಮಂಡಲ ಅಲ್ಟಿಮೇಟ್ ಅನ್ನುವಂಥದ್ದು. ಈಗ ಇವೆಲ್ಲ ನಾನು ಹೆಚ್ಚಿಗೆ ಡೀಟೇಲ್ಸ್ ಹೇಳ್ಕೊಂಡು ಹೋಗ್ಬೋದು. ಇದೆಲ್ಲ ಎಷ್ಟೇ ಹೇಳಿದ್ರು ಕೂಡ ಮುಗಿಯಲಾರದು. ಒಂದ್ ಹೇಳಿದ್ರೆ ಇನ್ನೊಂದು ಇದ್ದೇ ಇರ್ತದೆ. ಸೊ ನಾವು ವೋಟ್ ಆನ್ ಅಕೌಂಟ್ ಇಂಪಾರ್ಟೆಂಟ್ ಐಟಮ್ಸ್ ಮಾತ್ರ ನಾನು ಹೇಳ್ತಾ ಇದ್ದೇನೆ. ನಾವು ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಮಾಡಿದಾಗ ನಮ್ಗೆ ಆಪ್ಷನ್ ಇದೆ, ಫುಲ್ ಬಜೆಟ್ ಅನ್ನು ಕೂಡ ನಾವು ಪಾಸ್ ಮಾಡಬಹುದು. ಆದ್ರೆ ಕನಿಷ್ಠ ಒಂದು 15 ದಿನ ಆದ್ಮೇಲೆ ಫುಲ್ ಬಜೆಟ್ ಪಾಸ್ ಮಾಡಬೇಕು ಅಂತ ರೂಲ್ಸ್ ಅಲ್ಲಿ ನಾವು ಮಾಡ್ಕೊಂಡಿದ್ದೇವೆ. ಸೊ ಆವಾಗ ವಾಡಿಕೆ ಏನ್ ಬಂದ್ಬಿಟ್ಟಿದೆ ಅಂದ್ರೆ ಫಸ್ಟ್ ನಾವು ಬಜೆಟ್ ಪ್ರೆಸೆಂಟ್ ಮಾಡ್ತೇವೆ. ಕರ್ನಾಟಕದಲ್ಲಿ ಕಳೆದ ಸರ್ಕಾರದಲ್ಲಿ ಅವರು ಸ್ಟ್ರೇಟ್ ಅವೇ ಬಜೆಟ್ ಅನ್ನ ಫೆಬ್ರವರಿ ತಿಂಗಳಲ್ಲೇ ಪಾಸ್ ಮಾಡಿದ್ರು. ಕಳೆದ 3-4 ವರ್ಷ ಆ ತರ ಮಾಡಿದ್ರು. ಇಲ್ಲ ಅಂದ್ರೆ ಕರ್ನಾಟಕದಲ್ಲಿ ಬಹಳ ವರ್ಷಗಳಿಂದ ವಾಡಿಕೆ ಏನಿದೆ ಅಂದ್ರೆ ನಾವು ಫೆಬ್ರವರಿಯಲ್ಲಿ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿ ವೋಟ್ ಆನ್ ಅಕೌಂಟ್ ಅಂತ ತೆಗೆದುಕೊಳ್ತೇವೆ. ವೋಟ್ ಆನ್ ಅಕೌಂಟ್ ಏನಂದ್ರೆ ನಾವು ಫುಲ್ ಬಜೆಟ್ ಅನ್ನ ಆಮೇಲೆ ಡಿಸ್ಕಸ್ ಮಾಡಿ ಪಾಸ್ ಮಾಡೋಣ. ಇನ್ ದ ಮೀನ್ ಟೈಮ್ ಮಾರ್ಚ್ 1ನೇ ತಾರೀಕಿಂದ ಸರ್ಕಾರ ನಡಿಬೇಕಲ್ಲ. ಮಾರ್ಚ್ 1ನೇ ತಾರೀಕಿಗೆ ಏಪ್ರಿಲ್ 1ನೇ ತಾರೀಕಿಗೆ ಸರ್ಕಾರ ಸ್ಯಾಲ್ರಿ ಕೊಡ್ಬೇಕಾದ್ರೂ ಕೂಡ ವಿಧಾನಮಂಡಲದ ಒಪ್ಪಿಗೆ ಇಲ್ಲದೆ ಸ್ಯಾಲ್ರಿನೂ ಕೊಡಕ್ಕಾಗಲ್ಲ. ಅದಕ್ಕೆ ನಾವು 3 ತಿಂಗಳ ಅವಧಿಗೆ ಅಥವಾ 4 ತಿಂಗಳ ಅವಧಿಗೆ ವೋಟ್ ಆನ್ ಅಕೌಂಟ್ ಅಂದ್ರೆ ತಾತ್ಕಾಲಿಕವಾಗಿ ನಾನು ವಿಧಾನಮಂಡಲಕ್ಕೆ ನಾವು ನಿಮ್ಮ ಬಜೆಟ್ ಎಲ್ಲ ನೋಡ್ಬೇಕು, ನಮ್ಗೆ ಟೈಮ್ ಬೇಕು, ಅದನ್ನ ಸ್ಟಡಿ ಮಾಡಬೇಕು, ನಾವು ಸರಿ ತಪ್ಪುಗಳು ನೋಡ್ಬೇಕು. ಇನ್ ದ ಮೀನ್ ಟೈಮ್ ನೀವು ಅಲ್ಲಿವರೆಗೂ ಖರ್ಚನ್ನ ಭರಿಸಲಿಕ್ಕೆ ನಿಮ್ಗೆ ವೋಟ್ ಆನ್ ಅಕೌಂಟ್ ಅಂತೇಳಿ 3 ತಿಂಗಳು ಅಥವಾ 4 ತಿಂಗಳಿಗೆ ವಿಧಾನಮಂಡಲ ಒಪ್ಪಿಗೆಯನ್ನ ಕೊಡಬಹುದು. ಸೊ ನಮ್ಮಲ್ಲಿ ಆ ವಾಡಿಕೆ ಬಂದಿದೆ. ಮಾನ್ಯ ಇಂದಿನ ಮುಖ್ಯಮಂತ್ರಿಗಳು, ಹಣಕಾಸು ಸಚಿವರು ಅವರು ಯಾವಾಗಲೂ ಕೂಡ ವೋಟ್ ಆನ್ ಅಕೌಂಟ್ ರೂಟ್ ಅನ್ನ ಮಾಡಿ ಆಮೇಲೆ ಜುಲೈಯಲ್ಲಿ ಫುಲ್ ಬಜೆಟ್ ಅನ್ನ, ಜೂನ್ ಅಥವಾ ಜುಲೈಯಲ್ಲಿ ಫುಲ್ ಬಜೆಟ್ ಅನ್ನ ಕನ್ಸಿಡರೇಷನ್ಗೆ ತೆಗೆದುಕೊಳ್ತಾರೆ. ಫುಲ್ ಬಜೆಟ್ ಕನ್ಸಿಡರೇಷನ್ಗೂ 2 ರೂಪ ಇದೆ. ಇದು ನಿಮ್ಮ ಪಾತ್ರ ಅಲ್ಲಿ ಬರುತ್ತೆ. ನಾವು ಇಡೀ ಬಜೆಟ್ ಬಗ್ಗೆ ಮಾತಾಡಿ ಅಂತ ಮೆಂಬರ್ಸ್ಗೆ ಹೇಳ್ಬಹುದು, ಅಥವಾ ನಮ್ಮಲ್ಲಿ ರೂಲ್ಸ್ ಅಲ್ಲಿ ಸಂವಿಧಾನದಲ್ಲಿ ಪ್ರಾವಿಷನ್ ಇದೆ. ಏನಂದ್ರೆ ಡಿಸ್ಕಷನ್ ಆನ್ ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್ ಅಂದ್ರೆ
ಈ ಪ್ರತಿಯೊಂದು ಇಲಾಖೆಗೂ ನಾವು ಹಣಕಾಸು ಇಲಾಖೆಗೆ ಮನವಿ ಕೊಟ್ಟಿರ್ತೇವೆ. ಅದನ್ನ ಅವರು ನಮ್ಮ ಇಲಾಖೆಗೆ ಅನುದಾನ ಅಂತ ತೋರಿಸಿರ್ತಾರೆ. ವಿಧಾನಮಂಡಲ ಒಪ್ಪಿಗೆ ಆಗೋವರೆಗೂ ಇದು ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್ ಮಾತ್ರ. ವಿಧಾನಮಂಡಲ ಒಪ್ಪಿಗೆ ಕೊಟ್ಟ ಮೇಲೆ ಮಾತ್ರ ಅದು ಗ್ರಾಂಟ್ ಆಗುತ್ತೆ. ಅಲ್ಲಿವರೆಗೂ ಇಟ್ ಈಸ್ ಓನ್ಲಿ ಎ ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್. ಸೊ ಡಿಸ್ಕಷನ್ ಆನ್ ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್ ಅಂತ ಹೇಳಿದ್ರೆ ಪ್ರತಿಯೊಂದು ಇಲಾಖೆಯವರು ಕೂಡ ಹಣಕಾಸು ಇಲಾಖೆ ಮುಖಾಂತರವಾಗಿ ವಿಧಾನಮಂಡಲಕ್ಕೆ ಏನು ಮನವಿಯನ್ನ ಇಟ್ಟಿದ್ದಾರೆ, ಬೇಡಿಕೆಯನ್ನ ಇಟ್ಟಿದ್ದಾರೆ, ಆ ಬೇಡಿಕೆಯ ಮೇಲೆ ಚರ್ಚೆ. ಸೊ ಬೇಡಿಕೆಗಳ ಮೇಲೆ ಚರ್ಚೆ ಅಂತ ಹೇಳ್ತೇವೆ. ಇದನ್ನ ನಾರ್ಮಲಿ ನಾವು ಫೆಬ್ರವರಿ ಮಾರ್ಚ್ ಅಲ್ಲಿ ತಗೊಳ್ಳೋದಿಲ್ಲ, ಇದನ್ನ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ತಗೊಳ್ತೇವೆ. ಸೊ ಡಿಮ್ಯಾಂಡ್ ಫಾರ್ ಆವಾಗ ಪ್ರತಿ ಇಲಾಖೆಯ ಬೇಡಿಕೆಯನ್ನು ಕೂಡ ಚರ್ಚೆಗೆ ಹಾಕ್ತಾರೆ. ಈ ರೂಟ್ ತೆಗೆದುಕೊಂಡ್ರೆ ಇಲ್ಲ ನಾವು ಫುಲ್ ಬಜೆಟ್ ಅನ್ನ ಡಿಸ್ಕಷನ್ ಮಾಡಿ ಅಂತ ಮಾಡಬಹುದು. ಅದು ಸರ್ಕಾರದ ವಿವೇಚನೆಗೆ ಒಳಪಟ್ಟಿರ್ತದೆ, ಸರ್ಕಾರ ಮತ್ತು ಪೀಠಾಧ್ಯಕ್ಷರ ವಿವೇಚನೆಗೆ ಒಳಪಟ್ಟಿರ್ತದೆ. ಅವರಿಬ್ಬರು ಮಾತಾಡಿಕೊಂಡು ಪೂರ್ತಿ ಬಜೆಟ್ ಅನ್ನ ಒಂದೇ ಬಾರಿ ಡಿಸ್ಕಷನ್ಗೆ ಹಾಕ್ಬಹುದು. ಅಥವಾ ನಾವು ನಿಜವಾಗಿ ಒಳ್ಳೆ ಒಂದು ವಿಧಾನ ಮಂಡಳದ ಸಂಪ್ರದಾಯ ಪಾಲನೆ ಮಾಡಬೇಕು ಅಂದ್ರೆ ಪ್ರತಿ ಇಲಾಖೆಯ ಬೇಡಿಕೆಯನ್ನು ಚರ್ಚೆಗೆ ಹಾಕಬೇಕು. ಯಾಕೆ ಪ್ರತಿ ಇಲಾಖೆಯ ಬೇಡಿಕೆ ಚರ್ಚೆ ಹಾಕಬೇಕು ಅಂದ್ರೆ ಆವಾಗ ಇಲಾಖಾವಾರು ಚರ್ಚೆ ಆಗುತ್ತೆ. ಇಲಾಖಾವಾರು ಚರ್ಚೆ ಆದಾಗ ಆಯಾ ಇಲಾಖೆಗಳ ಸರಿ ತಪ್ಪುಗಳನ್ನ ಎತ್ತಿ ಹೇಳಲಿಕ್ಕೆ ಅವಕಾಶ ಆಗುತ್ತೆ. ಆವಾಗ ಆ ಇಲಾಖಾ ಸಚಿವರು ಉಪಸ್ಥಿತರು ಇರಬೇಕಾಗತ್ತೆ. ಆ ಇಲಾಖೆ ಬೇಡಿಕೆಗಳನ್ನ ಹಾಕಿ ಮಂಜೂರಾತಿ ಕೊಡೋದಕ್ಕೆ ಮೊದಲು ಸದಸ್ಯರು ಏನೇನು ಚರ್ಚೆ ಮಾಡಿದ್ದಾರೆ ಅದಕ್ಕೆಲ್ಲ ಇಲಾಖಾ ಮಂತ್ರಿ ಉತ್ತರ ಕೊಡಬೇಕಾಗತ್ತೆ. ಉತ್ತರ ಕೊಟ್ಬಿಟ್ಟು ಕೊನೆಗೆ ಕೇಳಬೇಕು, ಆಯ್ತು ಈ ಬೇಡಿಕೆಗೆ ತಾವು ಮಂಜೂರಾತಿ ಕೊಡಿ ಅಂತ ಇಲಾಖಾ ಮಂತ್ರಿ ಎದ್ದು ನಿಂತು ಕೇಳಬೇಕಾಗತ್ತೆ. ಸೊ ಇದು ವಾಸ್ತವವಾಗಿ ನಾವು ಸ್ವಲ್ಪ ಸರಿದಾರಿಯಲ್ಲಿ ಹೋಗ್ಬೇಕಂದ್ರೆ ಬೇಡಿಕೆಗಳ ಮೇಲೆ ಚರ್ಚೆ ಆದ್ರೆ ಆವಾಗ ಪ್ರತಿ ಇಲಾಖೆ ಮೇಲೂ ಕೂಡ ವಿಧಾನಮಂಡಲ ಬೆಳಕು ಚೆಲ್ಲಲಿಕ್ಕೆ ಅವಕಾಶ ಸಿಗುತ್ತೆ. ಆದ್ರೆ ನಾವು ಏನಾಗುತ್ತೆ, ಇದು ಇವತ್ತಿನ ವರ್ಷಗಳಲ್ಲಿ ಅಷ್ಟು ಯಾರಿಗೂ ಆಸಕ್ತಿ ಇಲ್ಲ, ಹಾಗಾಗಿ ಇಡೀ ಬಜೆಟ್ ಡಿಸ್ಕಷನ್ಗೆ ಹಾಕ್ತೇವೆ. ಅದರಲ್ಲಿ ಯಾರು ಗುಂಪಲ್ಲಿ ಗೋವಿಂದ ಏನೋ ಯಾರು ಏನ್ ಮಾತಾಡಿದ್ರೆ ಆಗುತ್ತೆ, ಕೊನೆಗೆ ಎಲ್ಲದಕ್ಕೂ ಸೇರಿ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಆದ್ರೆ ನಾನು ಕೂಡ ಮಂತ್ರಿಯಾಗಿ ಒಂದು ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಒಂದ್ 2-3 ವರ್ಷ ನಮ್ಗೆಲ್ಲ ನಿಮ್ ಡಿಪಾರ್ಟ್ಮೆಂಟ್ ವೈಸ್ ಡಿಸ್ಕಷನ್ ಆಗಲಿ, ಡಿಪಾರ್ಟ್ಮೆಂಟ್ ವೈಸ್ ಡಿಮ್ಯಾಂಡ್ಸ್ ಅನ್ನ ಪಾಸ್ ಆಗ್ಲಿ ಅಂತ ಹೇಳಿ ನಮ್ಗೆಲ್ಲ ಬಹಳ ಒಳ್ಳೆ ಟ್ರೈನಿಂಗು ಆಯ್ತು. ನಾನು 2013, 14, 15 ಬಹುಶಃ 16ವರೆಗೆ ನಾವು ನಮ್ದು ಆಗ ಕೃಷಿ ಮಂತ್ರಿ ಆಗಿದ್ದೆ. ಸೊ ಕೃಷಿದೇ ಫಸ್ಟ್ ತಗೊಳ್ತಾ ಇದ್ರು ಸಾಮಾನ್ಯವಾಗಿ. ಸೊ ಹಂಗಾಗಿ ನಮ್ಮ ಇಲಾಖೆ ಮೇಲೆ ಚರ್ಚೆಗೂ 2 ದಿನ ಟೈಮ್ ಸಿಗ್ತಾ ಇತ್ತು. ಆಮೇಲೆ ನಮ್ಗೆ ಉತ್ತರ ಕೊಡ್ಲಿಕ್ಕೂ 1-2 ಗಂಟೆ 3 ಗಂಟೆ ಅಷ್ಟು ಅವಕಾಶ ಇರ್ತಾ ಇತ್ತು. ಸೊ ಆವಾಗ ನಮಗೂ ಸದಸ್ಯರಿಗೂ ಚರ್ಚೆ ವಿಚಾರ ವಿನಿಮಯ ಆಗ್ತಾ ಇತ್ತು, ನಮಗೂ ಒಂದು ಡೈರೆಕ್ಷನ್ ಸಿಗ್ತಾ ಇತ್ತು. ಕೆಲವೊಂದು 5-6 ಡಿಪಾರ್ಟ್ಮೆಂಟ್ಗಳಿಗೆ ಡಿಪಾರ್ಟ್ಮೆಂಟ್ ವೈಸ್ ರಿಪ್ಲೈ ಆಗಕ್ಕೆ ಆಗ್ತಾ ಇತ್ತು ಅಷ್ಟೇ, ಯಾಕಂದ್ರೆ ನಮಗೂ ಡಿಸಿಪ್ಲಿನ್ ಇಲ್ಲ, ಯಾರು ಟೈಮ್ ಮೇಂಟೈನ್ ಮಾಡಲ್ಲ. ಆಮೇಲೆ ಏನಾಗ್ತಿತ್ತು, ಒಂದು 7-8 ಡಿಪಾರ್ಟ್ಮೆಂಟ್ ಆದ್ಮೇಲೆ ಎಲ್ಲಾ ಕ್ಲಬ್ ಮಾಡ್ಬಿಟ್ಟು ಉಳಿದಿದ್ದು ಅಟ್ ಎ ಟೈಮ್ ಎಲ್ಲಾ ಡಿಪಾರ್ಟ್ಮೆಂಟ್ ಡಿಮ್ಯಾಂಡ್ ಅನ್ನ ಪ್ಲೇಸ್ ಮಾಡಿ ಜೊತೆಗೆ ಪಾಸ್ ಆಗ್ತಾ ಇತ್ತು. ಸೊ ಇದು ಒಂದು ವಾಡಿಕೆ. ಸೊ ಒಂದು ವೋಟ್ ಆನ್ ಅಕೌಂಟ್, ಆಮೇಲೆ ಮೇನ್ ಬಜೆಟ್ ಜೂನ್ ಜುಲೈಯಲ್ಲಿ ಪಾಸ್ ಆಗ್ತಕ್ಕಂಥದ್ದು ಇದು ವಾಡಿಕೆ. ಅದಾದ್ಮೇಲೆ ಸಪ್ಲಿಮೆಂಟರಿ ಎಸ್ಟಿಮೇಟ್ ಅವೆಲ್ಲಾನು ಕೂಡ ಆ ನಂತರ ಬರ್ತವೆ. ಸೊ ಒಟ್ಟಾರೆ ನಾವು ಗಮನಿಸಬೇಕಾಗಿರೋದು ಇದರಲ್ಲಿ ತಾವು ವೋಟ್ ಆನ್ ಅಕೌಂಟ್ ಅಲ್ಲೂ ಕೂಡ ಜನರಲ್ ಆಗಿ ಮಾತಾಡಬಹುದು. ಆಮೇಲೆ ಫುಲ್ ಬಜೆಟ್ ಪಾಸ್ ಆಗೋವಾಗ್ಲೂ ಕೂಡ ಇಲಾಖೆವಾರಾದ್ರೂ ಮಾತಾಡಬಹುದು, ಜನರಲ್ ಆಗಾದ್ರೂ ಮಾತಾಡಬಹುದು. ನಾವು ಸುಮಾರು ರಾಜ್ಯಗಳಲ್ಲಿ ನಾವು ಹೋಲಿಕೆ ಮಾಡಿ ನೋಡಿದಾಗ ಆ ವರ್ಷದ ಬಜೆಟ್ ಏನ್ ಪಾಸ್ ಮಾಡಿ ಕೊಟ್ಟಿರ್ತೇವೆ, ಕೆಲವು ರಾಜ್ಯಗಳಲ್ಲಿ ಸುಮಾರು 8%, 10%, 12% ಖರ್ಚೇ ಆಗಿರೋದಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಪುಣ್ಯಕ್ಕೆ ಬಹಳ ವರ್ಷಗಳಿಂದ ನಾವು ನೋಡಿದ್ರೆ ನಾವು 97-98% ಆಫ್ ದ ಬಜೆಟ್ ಖರ್ಚು ಆಗೇ ಆಗುತ್ತೆ ಪ್ರತಿ ವರ್ಷ. ಇದು ಒಂದು ಒಳ್ಳೆ ಸಂಪ್ರದಾಯ ನಮ್ಮ ರಾಜ್ಯದಲ್ಲಿ ನಡೆದು ಬಂದಿದೆ. ನಾವು ಯಾವತ್ತೂ ಕೂಡ ಅಪ್ರಾಪ್ರಿಯೇಟ್ ಆಗಿದ್ದ ಅಮೌಂಟ್ ನಲ್ಲಿ ಎಕ್ಸ್ಪೆಂಡಿಚರ್ ಬಂದಾಗ ನಾವು ಯಾವಾಗ್ಲೂ ಮೇಲೆ ಇದ್ದೇವೆ. ಆಮೇಲೆ ಈ FRBM ಆಕ್ಟ್ ಅಂತ ಹೇಳಿದೆ, ಎಷ್ಟು ಸಾಲ ಮಾಡಬಹುದು ಇವೆಲ್ಲಾನು ಕೂಡ ನಾವು ಈ ಕೋವಿಡ್ ನಂತರ ಮತ್ತು ಇತ್ತೀಚೆಗೆ ಸ್ವಲ್ಪ ಕರ್ನಾಟಕದಲ್ಲಿ ಸ್ವಲ್ಪ ಏರುಪೇರು ಅನಿವಾರ್ಯವಾಗಿ ಆಗಿರೋದು ಬಿಟ್ರೆ
FRBM ಆಕ್ಟ್ ಬಂದಾಗಿಂದನೂ ಕೂಡ ಸಾಲ ಮಾಡೋ ವಿಷಯದಲ್ಲಿ ಮತ್ತು ಫಿಸ್ಕಲ್ ಡಿಫಿಸಿಟ್ ರೆವಿನ್ಯೂ ಡಿಫಿಸಿಟ್ ಅನ್ನ ಮಾಡದೆ ನಡೆಸುವಂತದ್ರಲ್ಲಿ ಕರ್ನಾಟಕದ ಟ್ರ್ಯಾಕ್ ರೆಕಾರ್ಡ್ ಬಹಳ ಒಂದು ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಅನ್ನ ನಾವು ನಿರಂತರವಾಗಿ ಕಾಪಾಡಿಕೊಂಡು ಬಂದಿದ್ದೇವೆ ಇಲ್ಲಿವರೆಗೂ ಸಹ. ಸೊ ನಾವು ಬಹಳ ಮುಖ್ಯವಾಗಿ ನೋಡ್ಬೇಕಾಗಿರೋದು ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟು ದುಡ್ಡು ಕೊಟ್ಟಿದ್ರು, ಅದರಲ್ಲಿ ಎಷ್ಟು ಖರ್ಚು ಆಗಿದೆ, ಎಷ್ಟು ಖರ್ಚು ಆಗಿಲ್ಲ. ಇದು ಪರ್ಫಾರ್ಮೆನ್ಸ್ ಬಜೆಟ್ ಅಲ್ಲಿ ಕೂಡ ಸಿಗುತ್ತೆ ನಮ್ಗೆ, ಅದನ್ನು ಕೂಡ ಬಜೆಟ್ ಡಾಕ್ಯುಮೆಂಟ್ಸ್ ಜೊತೆಗೆ ಕೊಡ್ತಾರೆ. ಸೊ ಇವೆಲ್ಲವನ್ನ ಸ್ವಲ್ಪ ನಾವು ಕಣ್ಣು ಹಾಯಿಸಿದ್ರೆ ಸರ್ಕಾರದ ಕೋರೆಗಳನ್ನ ನಾವು ತಿದ್ದಿ ನೋಡ್ಬೋದು ಸೂಕ್ಷ್ಮವಾಗಿ. ಸರ್ಕಾರಕ್ಕೆ ಸ್ವಲ್ಪ ನಾವು ತರಾಟೆಗೆ ತೆಗೆದುಕೊಳ್ಳಿಕ್ಕೂ ಅನುಕೂಲ ಆಗುತ್ತೆ. ಆಮೇಲೆ ಜನಗಳ ಪರವಾಗಿನೂ ಕೂಡ ಕೆಲಸ ಮಾಡ್ದಂಗೆ ಆಗುತ್ತೆ. ಸೊ ಡೀಟೇಲ್ಸ್ಗೆ ಹೋದ್ರೆ ನಾವು ಬಹಳ ಡೀಟೇಲ್ಸ್ ಹೇಳ್ಬೋದು. ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಸದಸ್ಯರಿಗೆ ಇದರ ಬಗ್ಗೆ ಆಸಕ್ತಿ ಇರಬೇಕು ಅನ್ನೋದು ಬಹಳ ಮುಖ್ಯ ಅಷ್ಟೇ. ಇನ್ನೇನು ನಾವು ಹೆಚ್ಚಿಗೆ ಹೇಳ್ತಾ ಹೋದ್ರೆ ಅದಕ್ಕೇನು ಕೊನೆ ಇಲ್ಲ. ಆಸಕ್ತಿ ಇದ್ರೆ ನಾವ್ ಯಾವ್ದು ನಿಮ್ಗೆ ಹೇಳ್ಬೇಕಾಗಿಲ್ಲ, ಎಲ್ಲಾ ವಿಚಾರಗಳು ನಿಮ್ಮನ್ನೇ ಉಳ್ಕೊಂಡು ಬರ್ತದೆ. ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ನಾವ್ ಎಷ್ಟು ವಿಚಾರ ಹೇಳಿದ್ರು ಕೂಡ ಅದರಿಂದ ಪ್ರಯೋಜನ ಏನು ಆಗೋದಿಲ್ಲ. ಈ ಕನಸು ಮತ್ತೆ ನನಸು ಇವೆರಡಕ್ಕೂ ಮಧ್ಯ ಒಂದೇ ಕೊಂಡಿ ಏನಪ್ಪಾ ಅಂದ್ರೆ ಪ್ರಯತ್ನ, ಆಸಕ್ತಿ. ಸೊ ನಾವು ಒಳ್ಳೆ ಒಂದು ಜನಪ್ರತಿನಿಧಿ ಆಗಬೇಕು, ನಾವು ಸಮಾಜದಲ್ಲಿ ಸ್ವಲ್ಪ ಏನೋ ಒಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ನಮ್ಗೆ ಇದ್ರೆ, ಈ ಪ್ರಯತ್ನದ ಆಸಕ್ತಿ ಒಂದು ನಮ್ಗೆ ಇದ್ದು ಬಿಟ್ರೆ ಇನ್ನೆಲ್ಲವೂ ಸಹ ತಾನೇ ತಾನಾಗಿ ಹುಡುಕೊಂಡು ಬರ್ತದೆ. ಎಲ್ಲಾ ಸಂದರ್ಭದಲ್ಲಿ ನಾವು ಕ್ಷೇತ್ರ 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 ಬರೀ ಕ್ಷೇತ್ರಕ್ಕೆ ಅನುದಾನ ಅಂತ ಅನ್ಕೊಂಡೇ ಇದ್ರೆ ಕ್ಷೇತ್ರದ ಪರವಾಗಿ ಹೋರಾಟ ಮಾಡಬೇಕು, ಇಲ್ಲ ಅಂತಲ್ಲ. ಆದ್ರೆ ನಾವು ಕರ್ನಾಟಕ ವಿಧಾನಸಭೆಯ ಸದಸ್ಯರು, ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರು. ನಾವು ಹೇಳ್ತೇವೆ ಬ್ಯಾಟರಾಯನಪುರ ಕ್ಷೇತ್ರದ ಸದಸ್ಯರು ಅಂತ ಅಲ್ಲ. ಬ್ಯಾಟರಾಯನಪುರ ನಾನು ಆಯ್ಕೆ ಆಗುವ ಮತಕ್ಷೇತ್ರ ಅಷ್ಟೇ. ನಾನು ಸದಸ್ಯ ಇರೋದು ಕರ್ನಾಟಕ ವಿಧಾನಸಭೆಗೆ, ಕರ್ನಾಟಕದ ವಿಧಾನಸಭೆಯ ಸದಸ್ಯ. ನಾವು ಇದನ್ನ ಮರೆತು ಬಿಟ್ಟು ನಾನು ಬರೀ ಬ್ಯಾಟರಾಯನಪುರ ಅಂತ ಅಷ್ಟಕ್ಕೆ ನಮ್ಮ ಆಲೋಚನೆಗಳೇ ಅಷ್ಟಕ್ಕೆ ಸೀಮಿತ ಆಗೋಗೋದ್ರಿಂದ ಎಲ್ಲೋ ಒಂದು ಸತಿ ನೀತಿಗಳ ಬಗ್ಗೆ, ನಿಯಮಗಳ ಬಗ್ಗೆ, ಕಾನೂನಿನ ಬಗ್ಗೆ, ವಿಧಾನ ರಚನೆಯ ಬಗ್ಗೆ, ಆ ವಿಧಾನಸಭೆಗೂ ಮುನ್ಸಿಪಾಲಿಟಿಗೂ ವ್ಯತ್ಯಾಸನೇ ಒಂದೊಂದು ಬಾರಿ ತಪ್ಪೋಗ್ಬಿಡುತ್ತೆ. ವಿಧಾನಸಭೆ ಇರೋದು ಬೇರೆ ಪರ್ಪಸ್ಸಿಗೆ, ಮುನ್ಸಿಪಾಲಿಟಿ ಇರೋದು ಬೇರೆ ಪರ್ಪಸ್ಸಿಗೆ. ನಾವು ವಿಧಾನಸಭೆ ಹೋಗ್ಬಿಟ್ಟು ನಾವು ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಆಗ್ಲಿಕ್ಕೆ ಆಗೋದಿಲ್ಲ. ಬಟ್ ಎಲ್ಲೋ ಒಂದೊಂದು ಬಾರಿ ಇದರ ನಡುವೆ ವ್ಯತ್ಯಾಸ ನಾವು ಮರೆತು ಹೋಗ್ಬಿಡ್ತೇವೆ. ಹಾಗಾಗಿ ಸ್ವಲ್ಪ ನಮ್ಮ ಕರ್ನಾಟಕ ವಿಧಾನಸಭೆಗೆ ಅಂತೂ ಇಂತಹ ಇತಿಹಾಸ ಇದೆ ಅಂತ ಹೇಳಿದ್ರೆ ನಾವು ಯಾರು ಕೂಡ ಅದನ್ನ ವರ್ಣನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅಂತಹವರು ನಮ್ಮ ವಿಧಾನ ಮಂಡಲದಲ್ಲಿ ಕೆಲಸ ಮಾಡಿ ಹೋಗಿದ್ದಾರೆ. ಅವರು ಈಗ ನೀವು ಶಾಂತವೇರಿ ಗೋಪಾಲ್ ಗೌಡ್ರು ಅಂತವ್ರು ಮುಖ್ಯಮಂತ್ರಿ ಆಗಿ ಅಂದ್ರು ಬೇಡ ಅಂತ ಹೇಳ್ತಾರೆ. ಆಪೋಸಿಷನ್ ಅಲ್ಲಿ ಇದ್ಕೊಂಡೆ ಅವರು ಎಷ್ಟು ಪ್ರಭಾವ ಇತ್ತು ಅಂದ್ರೆ, ಅವರು ಅಸೆಂಬ್ಲಿ ಸದಸ್ಯರಾಗಿದ್ದು ಬಹುಶಃ 3 ಅವಧಿಗೆ ಅನ್ಸುತ್ತೆ. ಮಧ್ಯದಲ್ಲಿ 1 ವರ್ಷ ಸೋತಿದ್ರು. ಬಹುಶಃ ನನಗೆ ಇವರು ಹೇಳ್ಬೇಕು, 3 ಬಾರಿಗೆ ಸದಸ್ಯರಾಗಿದ್ದು. ಆದ್ರೆ ಎಲ್ಲರಿಗಿಂತ ಹೆಚ್ಚು ಪ್ರಭಾವವನ್ನ ಹೊಂದಿದ್ರು ಸರ್. ಯಾವ ಕರ್ನಾಟಕ ವಿಧಾನಸಭೆ ಅಂದ್ರೆ ಶಾಂತವೇರಿ ಗೋಪಾಲ್ ಗೌಡ್ರು ಅಂತ ನಾವು ಮಾತಾಡ್ತೇವೆ. ಅಷ್ಟು ಮಟ್ಟಿಗೆ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕೆಲಸ ಮಾಡಿ ಸುಮಾರು ಪಾರ್ಟಿಗಳವರೆಲ್ಲ ಸೇರಿ ನೀವು ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಮಟ್ಟಕ್ಕೆ ವಿರೋಧ ಪಕ್ಷದಲ್ಲಿ ಕೂತು ಅವರು ಕೆಲಸ ಮಾಡಿ ಆ ಒಂದು ಮಟ್ಟಕ್ಕೆ ಬೆಳೆದಿದ್ದಂತಹದ್ದು. ಸೊ ಆ ತರಹ ನಾವು ಈ ವಿಧಾನ ಮಂಡಲವನ್ನ ಯಾವ ರೂಪದಲ್ಲಿ ಬಳಕೆ ಮಾಡ್ಕೋತೀವಿ ಅನ್ನೋದು ನಮ್ಮ ಮೇಲೆ ಅವಲಂಬಿತ ಆಗಿದೆ. ಇನ್ನ ಕೆಲವರು ಹೇಳ್ತಾರೆ ಅವ್ರಿಗೆ ಈ ವಿಷಯದಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಬಿಡ್ರಿ ಅಂತ. ಟ್ಯಾಲೆಂಟ್ ಈಸ್ ನಥಿಂಗ್ ಬಟ್ ಎಫರ್ಟ್ ಇದ್ರೆ ಬರ್ತದೆ. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಈಗ ಸಿದ್ದರಾಮಯ್ಯನವರು ಅವರು ಮೂಲ ವಕೀಲರು,
ಅವ್ರೇನು ಎಕಾನಮಿಸ್ಟು ಅಲ್ಲ ಅಥವಾ ಯಾವುದೂ ಅಲ್ಲ, ವಕೀಲಿ ವೃತ್ತಿಯಿಂದ ಹಿನ್ನೆಲೆಯಿಂದ ಬಂದಂತವರು. ಆದ್ರೆ ಇವತ್ತು ಅವರ ಪ್ರಯತ್ನದ ಫಲವಾಗಿ ಈ ವಿಷಯದ ಮೇಲೆ ಸಂಪೂರ್ಣ ಹಿಡಿತಾ ಇದೆ ಅವರಿಗೆ, ಅದು ಪ್ರಯತ್ನದ ಫಲ. ಸೊ ಹಾಗಾಗಿ ನಾವು ಕೂಡ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಏನು ಬೇಕಾಗಿಲ್ಲ. ಪ್ರಯತ್ನ ಅಂದ್ರೆ ಏನು? ಈಗ ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮಾತಾಡುವಾಗ ಅಟ್ಲೀಸ್ಟ್ ಅವ್ರು ಏನ್ ಮಾತಾಡ್ತಾ ಇದ್ದಾರೆ ಅಂತ ಗಮನ ಇಟ್ಟು ಕೇಳಿದ್ರೆ ಸಾಕು, ನಮ್ಗೆ ಅಲ್ಲಿಂದಾನೇ ವಿಷಯ ತಿಳ್ಕೊಳ್ಳಿಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ಸ್ವಲ್ಪ ರಾಜ್ಯ ನೀವು ಮುಂದೆವರಿಬೇಕು, ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಹಣಕಾಸು ಬಜೆಟ್ ಬಿಟ್ಬಿಡಿ, ಹಣಕಾಸು ನಿರ್ವಹಣೆ ಅಲ್ಲ, ಈ ಹಣಕಾಸು ನೀತಿ ನಿರ್ವಹಣೆ ಮತ್ತು ರಾಜ್ಯದ ಆರ್ಥಿಕ ವ್ಯವಸ್ಥೆ, ಎಕಾನಮಿ, ಇವು ಹೇಗೆ ಆಗ್ತಾ ಇದೆ ಅನ್ನೋದ್ರ ಕಡೆಗೆ ನಾವು ಎಲ್ಲರೂ ಕೂಡ ಗಮನ ಕೊಡದೆ ನಾವು ರಾಜ್ಯವನ್ನ ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೂ ಸಹ ಸಾಧ್ಯ ಇಲ್ಲ. ಸೊ ಸ್ಟೇಟ್ ಡೆವಲಪ್ ಆಗ್ಬೇಕು ಅಂತ ಹೇಳಿದ್ರೆ ಇವೆಲ್ಲ ಮ್ಯಾಟರ್ಸ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡಬೇಕು. ಅದು ನಮ್ಮಿಂದಾನೇ ಆರಂಭ ಆಗ್ಬೇಕು. ಮೆಂಬರ್ಸು, ನಾನು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿ ಮಾನ್ಯ ಸಿದ್ದರಾಮಯ್ಯನವರು ಕೂಡ ಅದನ್ನೇ ಫಾಲೋ ಮಾಡ್ತಾರೆ ರೀ. ಎಲ್ಲ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಮ್ಗೆ ಹೇಳ್ತಾರೆ, ನೀವು ನಿಮ್ ಇಲಾಖೆದ ಏನೇನು ಇಶ್ಯೂ ಬರುತ್ತೆ ಸರಿಯಾಗಿ ಉತ್ತರ ಕೊಡ್ಬೇಕು ಅಂತ. ನಾನು ಡಿಮ್ಯಾಂಡ್ಸ್ ಮೇಲೆ ಡಿಸ್ಕಷನ್ ಮಾಡಿ ಉತ್ತರ ಕೊಡ್ಬೇಕು ಅಂದ್ರೆ ಆಟೋಮ್ಯಾಟಿಕ್ ಆಗಿ ಮಂತ್ರಿಗಳಿಗೆ ಅಕೌಂಟಬಿಲಿಟಿ ಬರುತ್ತೆ. ನಮ್ಮ ಇಲಾಖೆ ಸರಿಯಾಗಿ ಏನಾಗ್ತಾ ಇದೆ ಇಲ್ಲ ಅಂತ ತಿಳ್ಕೊಳ್ಬೇಕು ಅನ್ನೋ ನಮ್ಮ ಜವಾಬ್ದಾರಿ ಬರ್ತದೆ. ಯಾವಾಗ ನನ್ಗೆ ಬರ್ತದೆ, ನೀವು ನಿಜವಾಗಿ ಎಲ್ಲಿ ಹಿಡಿಬೇಕೋ ಅಲ್ಲಿ ಹಿಡಿದು ಪ್ರಶ್ನೆ ಕೇಳ್ತೀರಾ ಅಂದ್ರೆ ಅವಾಗ ನಾನು ನನ್ನ ಕೆಲಸ ಕರೆಕ್ಟ್ ಆಗಿ ಆಗುತ್ತೆ. ನೀವೇನೋ ಒಂದು ಕೇಳೋದು, ನಾವೇನೋ ಹಾರಿಕೆ ಉತ್ತರ ಕೊಡೋದು, ಅಲ್ಲಿಂದ ಅಲ್ಲಿಗೆ ಮುಂದಕ್ಕೆ ಹೊಟ್ಟೋಗುತ್ತೆ ಅಂದ್ರೆ ಮಂತ್ರಿಗಳು ಕೂಡ ಎಫೆಕ್ಟಿವ್ ಆಗಿ ಕೆಲಸ ಮಾಡೋದಿಲ್ಲ. ಅವರು ನೋಡ್ತಾರೆ ಸಿಚುವೇಶನ್ ತಕ್ಕಂಗೆ. ಇಲ್ಲಪ್ಪ ನಾಳೆ ವಿಧಾನಮಂಡಲದಲ್ಲಿ ಉತ್ತರ ಕೊಡಬೇಕು ಅನ್ನೋ ಒಂದು ಪ್ರಜ್ಞೆ ನಮ್ಗೆ ಇದ್ರೆ ನಾವು ಕೂಡ ಎಚ್ಚರಿಕೆಯಿಂದ ಕೆಲಸ ಮಾಡ್ತೇವೆ. ಆವಾಗ ಸರ್ಕಾರ ಎಚ್ಚರಿಕೆಯಿಂದ ಕೆಲಸ ಮಾಡುತ್ತೆ. ನೀವು ಏನಿಲ್ಲ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಇದು ಕೊಡ್ರಿ, ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಅದು ಕೊಡ್ರಿ ಅಂದ್ರೆ ಅಷ್ಟಕ್ಕೆ ನಾವು ಸಮಾಧಾನ ಮಾಡ್ಕೊಂಡು ಆಗುತ್ತೆ ಆಗಲ್ಲ ಏನೋ ಸ್ವಲ್ಪ ಇಲ್ಲಿ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಬರೀ ನಿಮ್ ಕಾನ್ಸ್ಟಿಟ್ಯೂನ್ಸಿ ಅವಶ್ಯಕತೆಗಳನ್ನ ಪೂರೈಸಿ ಅಲ್ಲಿಗೆ ಮ್ಯಾನೇಜ್ ಆಗ್ಬೋದು. ಅಂದ್ರೆ ಇನ್ನು ಇಲಾಖೆಗಳು ಮಾಡೋ ಅಧಿಕಾರಿಗಳು ಮಾಡಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ, ಅವರು ಯಾವ ಕಡೆ ಹೇಳ್ಕೊಂಡು ಹೋದ್ರೆ ಆ ಕಡೆ ಹೋಗುತ್ತೆ. ಆವಾಗ ಇದು ಸರಿಯಾದ ಆಡಳಿತ ವ್ಯವಸ್ಥೆ ಅಲ್ಲ, ಅಕೌಂಟಬಿಲಿಟಿ ಕೂಡ ಬರೋದಿಲ್ಲ. ಸೊ ಅಲ್ಟಿಮೇಟ್ಲಿ ಸರ್ಕಾರಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ಸದಸ್ಯರುಗಳು ಸರ್ಕಾರವನ್ನ ಎಷ್ಟು ಮಟ್ಟಿಗೆ ಅಕೌಂಟಬಲ್ ಮಾಡ್ತವೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ಮಾಡ್ಲಿಕ್ಕೆ ಒಂದು ಮೇನ್ ಪ್ಲಾಟ್ಫಾರ್ಮ್ ಬಜೆಟ್ ಮತ್ತು ಬಜೆಟರಿ ಡಿಸ್ಕಷನ್ಸ್ ಮತ್ತು ಫೈನಾನ್ಸ್ ರಿಲೇಟೆಡ್ ಮ್ಯಾಟರ್ಸ್. ಅಲ್ಲಿ ನೀವು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಸರ್ಕಾರ ಸರಿಯಾಗಿನೂ ಕೆಲಸ ಮಾಡ್ತದೆ, ನಿಮಗೂ ಗೌರವ ಕೊಡ್ತಾರೆ. ನೀವು ಆಪೋಸಿಷನ್ ಪಾರ್ಟಿಯಲ್ಲಿದ್ರೂ ಕೂಡ ಗೌರವ ಸಿಕ್ಕೇ ಸಿಗುತ್ತೆ, ಎಲ್ಲಿ ಹಿಡಿಬೇಕೋ ಅಲ್ಲಿ ಹಿಡಿದ್ರೆ. ಉದಾಹರಣೆಗೆ ಲಾಸ್ಟ್ಗೆ ಒಂದೇ ಒಂದು ಉದಾಹರಣೆ ಕೊಡ್ತೇನೆ. ಒಂದು ತಾವು ಅಲ್ಲಿ ಕಟ್ ಮೋಷನ್ ಅಂತ ಇದೆ. ಕಟ್ ಮೋಷನ್ ಅಲ್ಲಿ ಬೇರೆ ಬೇರೆ ರೂಪದ ಮೋಷನ್ಸ್ ಇದಾವೆ. ಕಟ್ ಮೋಷನ್ ಅಂದ್ರೆ ನೀವು ಯಾರೇ ಸದಸ್ಯರಿರ್ಲಿ, ಬೈ ಅಂಡ್ ಲಾರ್ಜ್ ಆಪೋಸಿಷನ್ ಮೆಂಬರ್ಸ್ ಮಾಡೋದು. ಯಾವುದೋ ಒಂದು ಇಲಾಖೆಗೆ, ಈಗ ನಮ್ ಕಂದಾಯ ಇಲಾಖೆಗೆ ಇಷ್ಟು ಹಣ ಕೊಟ್ಟಿದ್ದಾರೆ, ನೀವು ಒಂದು ಮೋಷನ್ ಮೂವ್ ಮಾಡ್ಬೋದು. ನಿಮ್ಗೆ ಏನೋ ನಮ್ಮ ಇಲಾಖೆ ಬಗ್ಗೆ ಸರಿ ತಪ್ಪು ನಿಮ್ಮದೇ ಆದಂತ ಅಭಿಪ್ರಾಯ ಇದೆ, ಈ ಕಂದಾಯ ಇಲಾಖೆಗೆ ₹1 ಅನುದಾನವನ್ನ ಕಡಿಮೆ ಮಾಡಿ ಅಂತ ನೀವು ಒಂದು ಮೋಷನ್ ಅನ್ನ ಮೂವ್ ಮಾಡ್ಬೋದು, ನಿಮ್ಗೆ ಹಕ್ಕಿದೆ. ಸೊ ಆವಾಗ ಅದ್ರ ಮೇಲೆ ಚರ್ಚೆ ಮಾಡ್ಲಿಕ್ಕೆ ನಿಮ್ಗೆ ಟೈಮ್ ಕೊಡ್ಬೇಕಾಗುತ್ತೆ ಅಧ್ಯಕ್ಷರು. ಇಟ್ ಇಸ್ ಎ ಸಿಂಬಾಲಿಕ್, ₹1 ಅನುದಾನ ಕಟ್ ಮಾಡಿ. ಅದರಲ್ಲಿ ಬೇರೆ ರೂಪನೂ ಇದೆ. ಈ ಇಡೀ ಹೆಡ್ ಆಫ್ ಅಕೌಂಟ್ ಅನ್ನ ₹1 ಇಳಿಸಿ ಅಂತಾನು ಕೇಳ್ಬಹುದು ನೀವು, ಅಥವಾ ₹1 ಕಟ್ ಮಾಡಿ ಅಂತಾನು ಕೇಳ್ಬಹುದು. ಇದಕ್ಕೆ ಕಟ್ ಮೋಷನ್ ಅಂತಾರೆ. ಸೊ ನಿಮ್ಮ ಅಭಿಪ್ರಾಯವನ್ನ ಆದ್ರೆ ಅದನ್ನ ಮಾಡಬೇಕು ಅಂದ್ರೆ ನೀವೆಲ್ಲ ತಯಾರಾಗಿರ್ಬೇಕು. ನೀವು ಸ್ಪೀಕರ್ ಕನ್ವಿನ್ಸ್ ಮಾಡಬೇಕು ನಿಮ್ದು ಜೆನ್ಯೂನ್ ಇಶ್ಯೂ ಇದೆ ಅಂತ. ಆವಾಗ ಅವ್ರು ಅವಕಾಶ ಕೊಟ್ರೆ ನೀವು ಕಟ್ ಮೋಷನ್ ಮೂವ್ ಮಾಡಬಹುದು. ಆ ಕಟ್ ಮೋಷನ್ ನ ಓಟ್ಗೆ ಹಾಕ್ಬೇಕಾಗತ್ತೆ. ಆ ಕಟ್ ಮೋಷನ್ ಏನಾದ್ರೂ ಪಾಸ್ ಆಗ್ಬಿಟ್ರೆ ಇಟ್ ಈಸ್ ಆಸ್ ಗುಡ್ ಆಸ್ ನೋ ಕಾನ್ಫಿಡೆನ್ಸ್ ಆನ್ ದ ಗವರ್ಮೆಂಟ್, ಆಸ್ ಗುಡ್. ಬಿಕಾಸ್ ಎನಿ ಫೈನಾನ್ಸ್ ಮ್ಯಾಟರ್ ವಾಡಿಕೆಯಲ್ಲಿ, ಕಾನೂನಲ್ಲಿ ಅಲ್ಲ, ವಾಡಿಕೆಯಲ್ಲಿ ನೋ ಕಾನ್ಫಿಡೆನ್ಸ್ಗೆ, ಕಾನ್ಫಿಡೆನ್ಸ್ ವೋಟ್ಗೆ ಈಕ್ವಲೆನ್ಸ್ ಇದೆ. ಸೊ ಕಟ್ ಮೋಷನ್ ಕೂಡ
ಹಿಂದೆ ಎಲ್ಲ ಶಾಂತವೇರಿ ಗೋಪಾಲ್ ಅವ್ರು ಹಿಂಗೆ ₹1 ಕಟ್ ಮಾಡ್ರಿ, ಇದು ಸರಿ ಇಲ್ಲ, ಇದು ಈ ಕಂದಾಯ ಇಲಾಖೆಯಲ್ಲಿ, ನೀವು ಸರ್ವೆ ಇಲಾಖೆಯಲ್ಲಿ ಈ ಹೆಡ್ ಆಫ್ ಅಕೌಂಟ್ ಇಂಥದ್ರಲ್ಲಿ ಇಷ್ಟು ಏನು ಒಂದು ನೀವು 100 ಕೋಟಿ ಅನುದಾನ ಕೊಟ್ಟಿದ್ದೀರಿ, ಈ 100 ಕೋಟಿಯಲ್ಲಿ ₹1 ಕಟ್ ಮಾಡ್ರಿ. ಸೊ ಇಟ್ಕೊಂಡು ಆಟ ಆಡಿಸ್ಬೋದು. ಸೊ ಆ ರೀತಿ ಜನಪ್ರತಿನಿಧಿಗಳು ಜಾಗೃತರಾದ್ರೆ ಸರ್ಕಾರ ಆಟೋಮೆಟಿಕ್ ಆಗಿ ಜಾಗೃತ ಆಗ್ಬೇಕಾಗತ್ತೆ. ಸೊ ಆತರ ಮನಸ್ಸಿದ್ರೆ 101 ಮಾರ್ಗ ಬಂದೇ ಬರ್ತದೆ. ಸೊ ಮನಸ್ಸು, ಇಚ್ಛೆ ಇರಬೇಕು. ಅದಿದ್ರೆ ಉಳಿದಿದ್ದೆಲ್ಲ ನಾನೇನಿಲ್ಲಿ ನಿಂತ್ಕೊಂಡು ನಿಮ್ಗೆ ಅದು ಇದು ಹೇಳ್ಕೊಡ್ಬೇಕಾಗಿಲ್ಲ, ಅದೇ ಹುಡ್ಕೊಂಡು ತಮ್ಮ ಹತ್ರಕ್ಕೆ ಬರುತ್ತೆ. ಬಟ್ ಒಟ್ಟಾರೆ ನಮ್ಮ ರಾಜ್ಯ, ಯಾವುದೇ ಪಾರ್ಟಿ ಇರಲಿ, ನಮ್ಮ ರಾಜ್ಯ ಸ್ವಲ್ಪ ಅಭಿವೃದ್ಧಿ ಚೆನ್ನಾಗಿ ಆಗ್ಬೇಕು, ಸರ್ಕಾರಗಳು ಚೆನ್ನಾಗಿ ನಡಿಬೇಕು ಅಂದ್ರೆ ಸದಸ್ಯರ ಮೇಲೆ ಸಾಕಷ್ಟು ಅದು ಡಿಪೆಂಡೆಂಟ್ ಇರುತ್ತೆ. ಸದಸ್ಯರು ಜಾಗೃತರಾದ್ರೆ ಎಲ್ಲಾ ಸರ್ಕಾರಗಳು ಕೂಡ ಎಚ್ಚೆತ್ಕೊಂಡು ಕೆಲಸ ಮಾಡ್ತವೆ. ಎಚ್ಚೆತ್ಕೊಂಡು ಕೆಲಸ ಮಾಡಿದ್ರೆ ನಮ್ಮ ರಾಜ್ಯಕ್ಕೂ ಕೂಡ ಒಳ್ಳೇದಾಗುತ್ತೆ. ಇವತ್ತು ನಮ್ಮ ವಿಧಾನಸಭೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಇದ್ದಾರೆ. ಹಣಕಾಸು ವಿಷಯ ಬಂದ್ರೆ ದೇಶದಲ್ಲೇ ಒಂದು ಅಥಾರಿಟಿ ಅಂತ ಹೇಳ್ಬೋದು. ಹಾಗೆ ಬೊಮ್ಮಾಯಿಯವರು ಕೂಡ ಬಹಳ ವಿಷಯಗಳನ್ನ ತಿಳ್ಕೊಂಡಿದ್ದಾರೆ. ಅವರೆಲ್ಲ ಮಾತಾಡುವಾಗ ನಾವು ಗಮನ ಕೊಟ್ಟು ಕೇಳಿದ್ರೆ ಸಾಕು, ತಾನಾಗಿ ನಮ್ಗೆ ಬಂದ್ಬಿಡುತ್ತೆ. ನಾವು ಎಲ್ಲ ಇಲ್ಲಿ ಬಂದು ಅನ್ಕೊಂಡು ಅರ್ಧಂಬರ್ಧ ಕಾಲ್ಭಾಗ ನಾವು ಕಲ್ತಿದೀವಿ, ಇವ್ರನ್ನ ನೋಡಿ ಅಷ್ಟೇ. ಸಿದ್ದರಾಮಯ್ಯವರು ನಮ್ಗೆ 4-6 ಕಡೆ ಅವಕಾಶ ಕೊಟ್ಟರು. ಹಂಗಾಗಿ ನಾವು ಪಾರ್ಟಿಯಲ್ಲಿ ನೀವು ಇಂಟ್ರೆಸ್ಟ್ ತೋರಿಸಿದ್ರೆ ನಿಮ್ ಪಾರ್ಟಿನೂ ನಿಮ್ಗೆ ಆ ಲೈನ್ ಅಲ್ಲಿ ಗೈಡ್ ಮಾಡ್ತಾರೆ, ನಿಮ್ಗೆ ಮುಂದಕ್ಕೆ ಬೆಳಿಲಿಕ್ಕೆ ಅವಕಾಶ ಆಗುತ್ತೆ. ಸೊ ನಮ್ದು ಏನೋ ಒಂದು ಅಳಿಲು ಸೇವೆ ಸಮಾಜಕ್ಕೆ ಆದಂಗೆ ಆಗತ್ತೆ. ಸೊ ಪ್ರೈಮರಿಲಿ ಫೈನಾನ್ಸು, ಬಜೆಟ್ ಎಲ್ಲ ಬಿಟ್ಬಿಡಿ. ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಆಸಕ್ತಿ ಇರಬೇಕು, ಪ್ರಯತ್ನ ಇರಬೇಕು. ಇವಿದ್ರೆ ಉಳಿದಿದ್ದೆಲ್ಲವೂ ಕೂಡ ಸಾಕಷ್ಟು ಸರಿ ಹೋಗುತ್ತೆ. ಒಟ್ಟಾರೆ ಲಾಸ್ಟಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಇದು ಬಹಳ ಇಂಪಾರ್ಟೆಂಟ್ ಪ್ರಾಸೆಸ್. ಇದು ಮಾನ್ಯ ಸ್ಪೀಕರ್ ಅವರು, ಚೇರ್ಮನ್ ಬಹಳ ಆಸಕ್ತಿ ತಗೊಂಡು ಈ ಯಾಕೆ ಚರ್ಚೆ ಆದ್ರೂ ಆಗ್ಲಿ ನಮ್ಮಲ್ಲಿ ಒಂದು ಜಾಗೃತಿ ಮೂಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಇದು ರಾಜ್ಯದ ದೃಷ್ಟಿಯಿಂದನೂ ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಲೆಜಿಸ್ಲೇಟಿವ್ ಪ್ರಾಸೆಸ್. ಇದರ ಕಡೆಗೆ ಒಂದು ಕ್ವಾಲಿಟೇಟಿವ್, ಬರೀ ನಮ್ ಕ್ಷೇತ್ರಕ್ಕೆ ಇದ್ ಕೊಡ್ರಿ ಅದ್ ಕೊಡ್ರಿ ಅಂತ ಕೇಳಿ ಬೇಡ ಅಂತ ನಾವ್ ಯಾರು ಹೇಳೋದಿಲ್ಲ. ಅದರ ಜೊತೆಗೆ ರಾಜ್ಯದ ನೀತಿ ನಿಯಮ ದೃಷ್ಟಿಕೋನಗಳ ಕಡೆಗೂ ಕೂಡ ನೀವೆಲ್ಲರೂ ಗಮನ ಕೊಟ್ಟರೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ. ಧನ್ಯವಾದ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. What is the surplus budget on the deficit budget? What is the committed expenses? What is it? ನಮ್ಮ ಫೈನಾನ್ಷಿಯಲ್ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಇದಕ್ಕೇನು ಮತ್ತೊಂದು ಬಜೆಟ್ ಸ್ಟೇಟ್ ಮಾಡುವಾಗ ವಾಟ್ ಪರ್ಸನ್ ಲೋನ್ ದೇ ಕ್ಯಾನ್ ಟೇಕ್, ವೈ ದೇ ಶುಡ್ ಎಕ್ಸೀಡ್, ವಾಟ್ ಇಸ್ ದಿ ಪ್ರಾಬ್ಲಮ್ ದಟ್ ವಿಲ್ ಬಿ. ಸೊ ಇದು ಸಾಲ ಎಷ್ಟಿರ್ಬೇಕು ಏನು ಅಲ್ಲಿಂದಾನೆ ಆರಂಭ ಮಾಡ್ತೇನೆ. ಸೊ ನಾವು 2002ರಲ್ಲಿ ಆವಾಗ ಸೆಂಟ್ರಲ್ ಗವರ್ಮೆಂಟ್ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಮಾಡೆಲ್ ಆಕ್ಟ್ ಅನ್ನ ತಯಾರು ಮಾಡಿ ಎಲ್ಲಾ ರಾಜ್ಯಗಳಿಗೂ ಕೊಟ್ಟು, ಕರ್ನಾಟಕ 2003ರಲ್ಲೇ ನಾವು ಅದನ್ನ ಮಾಡೆಲ್ ಆಕ್ಟ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೇವೆ. ಅದರಲ್ಲಿ ಬೇಸಿಕ್ ಆಗಿ 3 ಇರ್ತವೆ. ಒಂದು, ನಮ್ಮ ಬಜೆಟ್ ನಲ್ಲಿ ರೆವಿನ್ಯೂ ಡಿಫಿಸಿಟ್ ಇರಬಾರದು ಯಾವುದೇ ವರ್ಷ. ರೆವಿನ್ಯೂ ಡಿಫಿಸಿಟ್ ಅಂದ್ರೆ ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಇರುತ್ತೆ ಒಂದು ಬಜೆಟ್ ನಲ್ಲಿ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಈ ಸ್ಯಾಲರೀಸು, ವೇಜಸ್ಸು, ಸಬ್ಸಿಡೀಸು, ಪೆನ್ಷನ್ಸ್. ಪೆನ್ಷನ್ ಅಂದ್ರೆ ನಮ್ಮ ಸೋಷಿಯಲ್ ವೆಲ್ಫೇರ್ ಪೆನ್ಷನ್ ಅಲ್ಲ, ಸರ್ಕಾರಿ ನೌಕರಿಗೆ ಕೊಡ್ತಕ್ಕಂಥ ಪೆನ್ಷನ್. ಸೊ ಇವೆಲ್ಲ ರೆವಿನ್ಯೂ ಎಕ್ಸ್ಪೆಂಡಿಚರು ನಮಗೆ ಆ ವರ್ಷದ ಟ್ಯಾಕ್ಸ್ ರೆವಿನ್ಯೂ ಏನಿದೆ ಅದಕ್ಕಿಂತ ಕಡಿಮೆ ಇರಬೇಕು. ಹಂಗಂದ್ರೆ ಅರ್ಥ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಒಂದ್ ಕಡೆ ಆದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬೇರೆ ಇರುತ್ತೆ. ಅಂದ್ರೆ ಈ ರೋಡ್ಸ್ ಮೇಲೆ, ಬಿಲ್ಡಿಂಗ್ಸ್ ಮೇಲೆ, ನೀರಾವರಿ ಮೇಲೆ, ಇದೆಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಅದನ್ನ ಮಾಡೋದಕ್ಕೆ ನಾವು ಸಾಲ ತಗೊಳ್ಳೋದು ಪರ್ಮಿಟೆಡ್ ಇದೆ. ಆದ್ರೆ ಸಾಲ ಮಾಡಿ ಸಂಬಳ ಕೊಡಬಾರದು. ಅದನ್ನ ನಾನು ಬಹಳ ಸಿಂಪ್ಲಿಫೈ ಮಾಡಿ ಹೇಳ್ತಾ ಇದ್ದೇನೆ, ಇದು ಸಂಪೂರ್ಣ ಸಾರಾಂಶ ಅಲ್ಲ. ಸಾಲದಲ್ಲಿ ನಾವು ಸಂಬಳ, ಪೆನ್ಷನ್, ಸಬ್ಸಿಡಿ ಕೊಡಬಾರದು. ಹಾಗಾಗಿ ಅದಕ್ಕೆ ರೂಪ ಏನು ಅಂದ್ರೆ ನಿಮ್ಮ ರೆವಿನ್ಯೂ ಎಕ್ಸ್ಪೆಂಡಿಚರ್ ನಿಮ್ಮ ಇನ್ಕಮ್ ಗಿಂತ ಕಡಿಮೆ ಇರಬೇಕು.
ಸೊ ನಿಮ್ಮ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಸ್ಯಾಲರಿ, ಪೆನ್ಷನ್, ಸಬ್ಸಿಡೀಸ್ ಏನಾದ್ರೂ ನಿಮ್ಮ ಇನ್ಕಮ್ ಗಿಂತ ಜಾಸ್ತಿ ಆದ್ರೆ ಆವಾಗ ಅದು ರೆವಿನ್ಯೂ ಡೆಫಿಸಿಟ್ ಅಂತ ಹೇಳ್ತಾರೆ. ರೆವಿನ್ಯೂ ಡೆಫಿಸಿಟ್ ಇರಬಾರದು ಅನ್ನೋದು ಒಂದನೇ ಕಂಡೀಷನ್ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ. ಎರಡನೇದು, ಸಾಲದ ಪ್ರಮಾಣ ಎಷ್ಟಿರ್ಬೇಕು ಅಂದ್ರೆ ಬರೀ 3% ಆಫ್ ದ ಒಂದು ವರ್ಷದ ನಮ್ಮ ಸ್ಟೇಟ್ ನ ಒಟ್ಟು ಆರ್ಥಿಕ ವ್ಯವಸ್ಥೆ, ನಾವು ಅದಕ್ಕೆ GSDP ಅಂತ ಕರಿತೇವೆ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ನಾರ್ಮಲಿ GDP ಅಂತ ಇದೆ. GDP ಅಂದ್ರೆ ದೇಶದ ಒಟ್ಟು ಆರ್ಥಿಕ ವ್ಯವಸ್ಥೆಯ ಮೌಲ್ಯ, GSDP ಅಂದ್ರೆ ರಾಜ್ಯದ ಒಟ್ಟು ಆರ್ಥಿಕ ವ್ಯವಸ್ಥೆಯ ಮೌಲ್ಯ. ಅದರಲ್ಲಿ 3% ಗಿಂತ ಹೆಚ್ಚು ಒಂದು ವರ್ಷ ಸಾಲ ಮಾಡಬಾರದು. ಒಂದು ವರ್ಷದಲ್ಲಿ 3% ಗಿಂತ ಹೆಚ್ಚು ಸಾಲ ಮಾಡಬಾರದು. ಅದು ಫಿಸ್ಕಲ್ ಡೆಫಿಸಿಟ್ ಅಲ್ಲಿ 3% ವರೆಗೂ ನಮಗೆ ಅವಕಾಶ ಇರುತ್ತೆ. ಮತ್ತೆ ರಾಜ್ಯದ ಮೂರನೇ ನಿಯಮ, ರಾಜ್ಯದ ಒಟ್ಟು ಸಾಲ, ಟೋಟಲ್ ಲಯಬಿಲಿಟೀಸ್, ನಮ್ಮ ರಾಜ್ಯದ GSDP ಯ 25% ಗಿಂತ ಹೆಚ್ಚು ಇರಬಾರದು. ಇವು 3 ಅಂಶಗಳು ನಮ್ಮ FRBM ಆಕ್ಟ್ ನಲ್ಲಿ ಬಂದಿರತಕ್ಕಂತಹದ್ದು. ಸೊ ರೆವಿನ್ಯೂ ಡೆಫಿಸಿಟ್ ಅಂದ್ರೆ ನಮ್ಮ ಖರ್ಚುಗಳಿಗೆ, ಬಂಡವಾಳ ಬೇರೆ, ಖರ್ಚು ಬೇರೆ. ಬಂಡವಾಳ ಅಂದ್ರೆ ನಾಳೆ ಏನೋ ಒಂದು ಅಸೆಟ್ ಕ್ರಿಯೇಟ್ ಆಗುವಂತಹದ್ದು ಏನೇ ಇದ್ರೂ ಕೂಡ ಅದಕ್ಕೆ ಬಂಡವಾಳ ಅಂತ ಕರೀತೇವೆ. ವೇರ್ ಅಸೆಟ್ ಕ್ರಿಯೇಷನ್ ಇಲ್ಲದೆ ಇರೋದಕ್ಕೆ ನಾವು ಖರ್ಚು ಅಂತ ಕರೀತೇವೆ. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಎಕ್ಸ್ಪೆಂಡಿಚರ್ ಅಂಡ್ ಇನ್ವೆಸ್ಟ್ಮೆಂಟ್. ಕೆಲವು ನೋಡೋದಕ್ಕೆ ಖರ್ಚು ರೂಪ ಇರುತ್ತೆ, ಆದ್ರೆ ಆಕ್ಚುಲಿ ಅವು ಇನ್ವೆಸ್ಟ್ಮೆಂಟ್ ಇರುತ್ತೆ. ಕೆಲವು ಹ್ಯೂಮನ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಏನಿರುತ್ತೆ ನೋಡೋದಕ್ಕೆ ಖರ್ಚು ಕಾಣುತ್ತೆ, ಬಟ್ ಇಟ್ ಇಸ್ ಆಕ್ಚುಲಿ ಅನ್ ಇನ್ವೆಸ್ಟ್ಮೆಂಟ್ ಆನ್ ಹ್ಯೂಮನ್ ಕೆಪಾಸಿಟಿ ಡೆವಲಪ್ಮೆಂಟ್. ಒಟ್ಟಾರೆ ಹೇಳುವಂತಹದ್ದು, ನಾವು ಖರ್ಚುಗಳಿಗೆ ಸಾಲ ಮಾಡಬಾರದು. ಹಾಗೆ ಫಿಸ್ಕಲ್ ಡೆಫಿಸಿಟ್ ನಾವು ಓವರ್ ಆಲ್ ಆ ವರ್ಷದ GSDP ಯ 3% ಗಿಂತ ಎಕ್ಸೆಸ್ ಇರಬಾರದು, ಬಾರೋಯಿಂಗ್, ಆ ವರ್ಷದ ಸಾಲ. ಸೊ ಅದು ಫಿಸ್ಕಲ್ ಡೆಫಿಸಿಟ್ ಒಳಗಡೆ ಬರ್ತದೆ. ಫಿಸ್ಕಲ್ ಡೆಫಿಸಿಟ್ ಇಸ್ ಪರ್ಮಿಟೆಡ್ ಟು ದಿ ಎಕ್ಸ್ಟೆಂಟ್ ಆಫ್ 3%, 3% ವರೆಗೆ ಪರ್ಮಿಟೆಡ್. ಒಟ್ಟು ಸಾಲ 25% GSDP ಗಿಂತ ಎಕ್ಸೀಡ್ ಆಗಬಾರದು. ಸೊ ಇವು ಫಿಸ್ಕಲ್ ಡೆಫಿಸಿಟ್ ಮತ್ತೆ FRBM ಆಕ್ಟ್ ನ. So the difference between fiscal deficit and revenue deficit? Sorry, difference? What is the revenue deficit and what is the fiscal deficit? Revenue deficit It's against the. ನೀವು ಖರ್ಚು ಮಾಡೋದಕ್ಕೇನೆ ಸಾಲ ಮಾಡಬೇಕಾಗುತ್ತೆ, then you are incurring revenue deficit. And then a fiscal deficit? Fiscal deficit is allowed and every year we borrow money. So what is the ಅದು ನಮ್ಮ ಟೋಟಲ್, ಈಗ ಬಜೆಟ್ ಟೋಟಲ್ ಸರ್ಕಾರಕ್ಕೆ ಎಷ್ಟು ಆದಾಯ ಇದೆ ಅದಕ್ಕಿಂತ ಎಷ್ಟು ನಾವು ಬಾರೋ ಮಾಡಿದ್ದೇವೆ, ದಿಸ್ ಆ ಬಾರೋಯಿಂಗ್ ಶುಡ್ ಬಿ, ಫಿಸ್ಕಲ್ ಡೆಫಿಸಿಟ್ ಇಸ್ ಟೋಟಲ್ ಬಜೆಟ್ ಸೈಡ್. ಈಗ 3,40,000 ಕೋಟಿ ನಮ್ಮದು ಬಜೆಟ್. ಅದರಲ್ಲಿ ಒಂದು ವರ್ಷಕ್ಕೆ ನಾವು 20,000, 30,000, 40,000 ಕೋಟಿ ಸಾಲ ಮಾಡ್ತೇವೆ. So revenue expenditure plus your borrowings is the fiscal deficit. Yes. Correct? Yes. Revenue income ಪ್ಲಸ್ ಬಾರೋಯಿಂಗ್ಸ್ ಎಲ್ಲ ಸೇರಿದ್ರೆ ನಮ್ಮ ಟೋಟಲ್ ಬಜೆಟ್ ಸೈಜ್ ಆಗುತ್ತೆ. ಮೈನಸ್ ನಮ್ಗೆ ಇನ್ಕಮ್, ಮೈನಸ್ ಇನ್ಕಮ್ ಮಾಡಿದಾಗ ನಮ್ಗೆ ಫಿಸ್ಕಲ್ ಡೆಫಿಸಿಟ್ ಸಿಗುತ್ತೆ. ಅಂಡ್ ದಟ್ ಶುಡ್ ನಾಟ್ ಬಿ ಮೋರ್ ದೆನ್ 3%. ಬ್ರಾಡ್ಲಿ ಸ್ಪೀಕಿಂಗ್, ನಾನು ಅಗೇನ್ ಐ ಆಮ್ ನಾಟ್ ಗೆಟಿಂಗ್ ಇನ್ ಟು ಟೂ ಮೆನಿ ಡೀಟೇಲ್ಸ್. ಬ್ರಾಡ್ಲಿ ಸ್ಪೀಕಿಂಗ್ ಸರ್, ನಾನು ಅರ್ಥ ಮಾಡ್ಕೊಂಡಂಗೆ ಬಜೆಟ್ ಅಂದ್ರೆ ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್ ಅಂಡ್ ಎಸ್ಟಿಮೇಟೆಡ್ revenue. Financial statement of anticipated income and anticipated Yes, expenditure. sir. My question is, sir, why there isn't, because we are, the MLA is supposed to be a lawmaker. A lawmaker should know the totality of the finance. For example, the assets and liabilities of the state government is not projected in this budget. So, once this is known to all of us, I think we can take a better decision. ಇಲ್ಲ ಕೊಡ್ತಾರೆ, ಇಲ್ಲ ಅಂತಲ್ಲ. ನೀವು ಬಜೆಟ್ ಜೊತೆಗೆ ಬೇರೆ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಹಿಂದಿನ ದಿನ ಎಕನಾಮಿಕ್ ಸರ್ವೆ ಕೊಡ್ತಾರೆ, ಆಮೇಲೆ ಬಜೆಟ್ ಜೊತೆಗೆ ನೀವು ಬೇರೆ ಮಿಡ್ ಟರ್ಮ್ ಫಿಸ್ಕಲ್ ಪ್ಲಾನ್ ಕೊಡ್ತಾರೆ, ಮ್ಯಾಂಡೇಟರಿ. ಇಟ್ ಇಸ್ ಈ FRBM ಆಕ್ಟ್ ಅಂತ ಹೇಳಿದ್ರಲ್ಲ, FRBM ಆಕ್ಟ್ ಅಲ್ಲಿ ಒಂದು ಕ್ಲಾಸ್ ಹೇಳುತ್ತೆ, ನೀವೇನೇನ್ ಇನ್ಫಾರ್ಮೇಶನ್ ಕೇಳಿದೀರಾ
ಇದನ್ನ ಪ್ರತಿ ವರ್ಷ ಅಸೆಂಬ್ಲಿಯಲ್ಲಿ ಇಡ್ಲೇಬೇಕು ಅಂತ ಮ್ಯಾಂಡೇಟರಿ ಇದೆ. ಅಂಡ್ ಅದನ್ನ ಯಾವ ತರ ಪ್ರಿಪೇರ್ ಮಾಡಬೇಕು ಅಂತಾನು ಫಾರ್ಮ್ಯಾಟು ಇದೆ ಅದರಲ್ಲಿ. ಸೊ ಸರ್ಕಾರ ಕಣ್ಣು ಮುಚ್ಚಾಲೆ ಆಗ್ಲಿಕ್ಕೆ ಆಗೋದಿಲ್ಲ. ಸೊ ಆ ಫಾರ್ಮ್ಯಾಟ್ ಅಲ್ಲೇ ಲೆಜಿಸ್ಲೇಚರ್ ಮುಂದೆ ಇಡ್ಲೇಬೇಕು. ಇಟ್ ಇಸ್ ಮ್ಯಾಂಡೇಟರಿ ಆಸ್ ಪರ್ FRBM ಆಕ್ಟ್. ಸೊ ನೀವು ಬಜೆಟ್ ಅಲ್ಲಿ ನೀವು ಬರೀ ಬಜೆಟ್ ಪುಸ್ತಕ ಓದ್ತೀರಾ, ಆ ಬಜೆಟ್ ಜೊತೆಗೆ ಕೊಡೋ ಡಾಕ್ಯುಮೆಂಟ್ಸ್ ನೀವು ನೋಡೋದಿಲ್ಲ. ಹಿಂದಿನ ದಿನ ಕೊಡೋ ಎಕನಾಮಿಕ್ ಸರ್ವೆ ಆಗ್ಲಿ ಅಥವಾ ಬಜೆಟ್ ಜೊತೆಗೆ ಬ್ಯಾಕ್ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಅದರಲ್ಲಿ ಬೇರೆ ನಿಮ್ಮ ಬಜೆಟರಿ ಡಾಕ್ಯುಮೆಂಟ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನೋಡಿದ್ರೆ ನಿಮ್ಗೆ ಕೇಳುವಂತ ಎಲ್ಲಾ ಮಾಹಿತಿಯನ್ನು ಕೂಡ ಕೊಡ್ಲೇಬೇಕು ಸರ್ಕಾರ. ಇಟ್ ಈಸ್ ಮ್ಯಾಂಡೇಟರಿ. ನೀವ್ ಹೇಳಿದ್ದೇ ಕಾರಣ ಏನು ಅಂದ್ರೆ ಲೆಜಿಸ್ಲೇಚರ್ ಶುಡ್ ಬಿ ಅವೇರ್ ಆಫ್ ದ ಟೋಟಲ್ ಪಿಕ್ಚರ್ and the governments have an incentive to hide the total picture, and legislature should not make decisions in blindness. In the absence of information ಆಗಬಾರದು ಅಂತ ಹೇಳಿದ್ರೆ FRBM ಆಕ್ಟ್ ಅಲ್ಲಿ ಇದೆಲ್ಲ ಕೊಡ್ಲೇಬೇಕು ನಾವು ಕಂಪಲ್ಸರಿ ಆಗಿ. ಅಂಡ್ ಕೆಲವು ಸ್ಟೇಟ್ಸ್ ಏನ್ ಮಾಡ್ತಾ ಇದ್ರು, ಆಫ್ ಬಜೆಟ್ ಬಾರೋಯಿಂಗ್ಸ್ ಅಂತ ಮಾಡ್ತಾರೆ. ಅಂದ್ರೆ ಸರ್ಕಾರ ಬಾರೋ ಮಾಡ್ದಂಗೆ ತೋರಿಸೋದಿಲ್ಲ, ಬೇರೆ ಯಾವುದೋ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅನ್ನ ಫ್ಲೋಟ್ ಮಾಡ್ತಾರೆ. ಕೆಲವು ರಾಜ್ಯಗಳಲ್ಲಿ ಮಾಡಿದ್ದಾರೆ. ಆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬಾರೋ ಮಾಡುತ್ತೆ. ಆ ಬಾರೋ ಸರ್ಕಾರದ ಬಾರೋಯಿಂಗ್ ಅಲ್ಲಿ ತೋರಿಸೋದಿಲ್ಲ. FRBM ಆಕ್ಟ್ ಅಲ್ಲಿ ಇದು ಅಲೌಡ್ ಇಲ್ಲ. ಆದ್ರೂ ಕೆಲವು ರಾಜ್ಯಗಳು ಇದನ್ನ ಪರಿಪಾಠ ಮಾಡ್ಕೊಂಡಿದ್ದಾವೆ. ಆದ್ರೆ ಕರ್ನಾಟಕದಲ್ಲಿ ನಾವು ಆತರ ಮಾಡೋದಿಲ್ಲ. ಬಜೆಟ್ ಬಾರೋಯಿಂಗ್ಸ್ ನಾವೇನು ಬಜೆಟರಿ ಡಾಕ್ಯುಮೆಂಟರಿಯಲ್ಲಿ ಡಿಕ್ಲೇರ್ ಮಾಡ್ತೇವೆ, ಇದರಲ್ಲಿ ಬೇರೆ ಬೇರೆ ನಿಗಮಗಳು ಎತ್ತುವಂತಹ ಸಾಲವನ್ನು ಕೂಡ ನಾವು ಮಾಡಿಕೊಂಡು ಬಂದಿದ್ದೇವೆ. ನಾವು ಆಪೋಸಿಷನ್ ಇದ್ದಾಗ ಬಹಳ ಬಾರಿ FD ಗೆ ಕೇಳಿದ್ದೇವೆ, ಇದು ಆರ್ ಯು ರಿಫ್ಲೆಕ್ಟಿಂಗ್ ಆಲ್ ಬಾರೋಯಿಂಗ್ಸ್ ಆರ್ ಓನ್ಲಿ ಗೌರ್ಮೆಂಟ್ ತಗೊಂಡಿದ್ ಮಾತ್ರ ಅಂತ ಹೇಳ್ತಾರೆ, ನಿಗಮಗಳು ತಗೊಂಡಿದ್ದು ಅಂದ್ರೆ ಅದು ಗೌರ್ಮೆಂಟ್ ಅಲ್ಲ ಅಂತ ಹೇಳಿ ಈ ತರ ಕವರ್ ಅಪ್ ಮಾಡೋ ಆಪರೇಷನ್ಸ್ ಇದೆ. ಬಟ್ ದಟ್ ಈಸ್ ಆಲ್ಸೋ ಅಗೇನ್ಸ್ಟ್ ದ ಲಾ. ಇಟ್ ಈಸ್ ಯು ಹ್ಯಾವ್ ಟು ಶೋ ಆಲ್ ಬಾರೋಯಿಂಗ್ಸ್, ಈವನ್ ಬಾರೋಯಿಂಗ್ಸ್ ಬೈ ಸ್ಟ್ಯಾಚ್ಯೂಟರಿ ಗವರ್ಮೆಂಟ್ ಬಾಡೀಸ್ ಶುಡ್ ಬಿ ಡಿಕ್ಲೇರ್ಡ್. ಸೊ ಇದೆಲ್ಲ ಕೊಡ್ತಾರೆ, ಇಲ್ಲ ಅಂತಲ್ಲ. ಸ್ವಲ್ಪ ನಾವು ಅದರ ಕಡೆ ಓಪನ್ ಮಾಡಿ ನೋಡಿದ್ರೆ ಸಿಗುತ್ತೆ. ಸರ್, ನಮ್ದು ಈ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಇನ್ಕ್ಲೂಡ್ ಬ್ಯಾಲೆನ್ಸ್ ಶೀಟ್ ಕೊಡ್ತಾರೆ. ಬಜೆಟ್ ಬುಕ್ ಅಲ್ಲಿ ಒಂದು ಸಿಂಪಲ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ. ಡೀಟೇಲ್ ಬ್ಯಾಲೆನ್ಸ್ ಶೀಟ್ ನಿಮ್ಮ ಅಡಿಷನಲ್ ಬಜೆಟರಿ ಡಾಕ್ಯುಮೆಂಟ್ಸ್ ಅಲ್ಲಿ ಕೊಡ್ತಾರೆ, ಇರುತ್ತೆ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ NPV ಬಗ್ಗೆನೂ ಇರುತ್ತೆ. ಯಾವ NPV ಅಂದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತಂದ್ರೆ ಹೌದು, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನನಗೆ ಗೊತ್ತಿದೆ. ಇದರಲ್ಲಿ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಕೊಡೋದಿಲ್ಲ, ಬಟ್ 3 ವರ್ಷದ ಕಂಪ್ಯಾರಿಸನ್ ಕೊಡ್ತಾರೆ. ಲಾಸ್ಟ್ ಇಯರ್, ಈ ಇಯರ್ ಅವೆಲ್ಲ ಆ ತರ 3 ವರ್ಷ ಕಂಪ್ಯಾರಿಸನ್ ಕೊಡೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಯು ಕ್ಯಾನ್ ಮೇಕ್ ಅನ್ ಅಸೆಸ್ಮೆಂಟ್ ಆಫ್ ಮೂವ್ಮೆಂಟ್, ವಿಚ್ ಆಲ್ಸೋ ಇಂಡೈರೆಕ್ಟ್ಲಿ ಕನ್ವೇಸ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಈಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾನ್ ಬಿ ಡನ್ ಫಾರ್ 5 years ಆಲ್ಸೋ. 5 years ಹಿಂದಕ್ಕೂ ಅಪ್ಲೈ ಮಾಡಬಹುದು, 5 year ಮುಂದಕ್ಕೂ ಅಪ್ಲೈ ಮಾಡಬಹುದು. ಆ ಸಿಸ್ಟಮ್ ಇಲ್ಲ. ನಾವು ಇನ್ಫ್ಲೇಷನ್ ಅಡ್ಜಸ್ಟೆಡ್ ಫಿಗರ್ಸ್ ಅನ್ನ ಸಾಮಾನ್ಯವಾಗಿ ಕೊಡುವಂತ ಪರಿಪಾಠ ಸರ್ಕಾರದಲ್ಲಿ ಬಂದಿಲ್ಲ. ಯಾಕಂದ್ರೆ ಅದು ಬಹಳ ಕಾಂಪ್ಲಿಕೇಟೆಡ್ ಆಗುತ್ತೆ. ಇನ್ಫ್ಲೇಷನ್ ಅಡ್ಜಸ್ಟ್ಮೆಂಟ್ ಮಾಡಿ ನಾವು ರಿಯಲ್ ನಂಬರ್ಸ್ ಕೊಡ್ಬೇಕು ಅಂತ ಹೇಳಿದ್ರೆ ಇಟ್ ಇಸ್ ಅ ಚಾಲೆಂಜ್. ಬಟ್ ಆ ವಿಷಯ ಯಾರು ಇವತ್ತು ಇಲ್ಲಿವರೆಗೂ ಚರ್ಚೆ ಆಗಿಲ್ಲ. ರಿಯಲ್ ಟರ್ಮ್ಸ್ ಅಲ್ಲಿ ಕೊಡ್ಬೇಕು ಅಂತ ತಾವು ಕೇಳ್ತಾ ಇದ್ದೀರಿ. ರಿಯಲ್ ಟರ್ಮ್ ಕ್ಯಾಲ್ಕುಲೇಷನ್ ಇಸ್ ಆಲ್ಸೋ ಎ ಹ್ಯೂಜ್ ಚಾಲೆಂಜ್. ಅಂಡ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಅನ್ನ ನೀವು ರಿಯಲ್ ಟರ್ಮ್ ಅಲ್ಲಿ ಫ್ಯಾಕ್ಟರ್ ಆಫ್ ಇನ್ಫ್ಲೇಷನ್ ಅಪ್ಲೈ ಮಾಡಿ ಮಾಡಬೇಕು ಅಂದ್ರೆ ಇಟ್ ವಿಲ್ ಬಿ ಎ ಚಾಲೆಂಜ್. ಸರ್, ಈಗ ನೀವು ಇಂಡಿವಿಜುವಲ್ ಬೋರ್ಡ್ಸ್ ಕಾರ್ಪೊರೇಷನ್ ಹೇಳಿದ್ರಿ ಸರ್, ಅದ್ರದ್ದು ಬಜೆಟ್ ಅಲ್ಲಿ ತಗೊಳ್ಳೋದಿಲ್ಲ. ಉದಾಹರಣೆಗೆ KPTCL 93,000 ಕೋಟಿ ಏನೋ ಸಾಲ ಇದೆ ಸರ್, ಮೊನ್ನೆ ನಿಮ್ಮ ಬಜೆಟ್ ಬುಕ್ ಅಲ್ಲಿ ಕೊಟ್ಟಿದ್ರಿ. ಈಗ ಮೆಟ್ರೋ ಇದೆ ಸರ್, ಈ KSRTC ಇದೆ ಸರ್. KSRTCಗೆ ಬ್ಯಾಂಕ್ ನಾಳೆ ಸಾಲ ಕೊಡಲ್ಲ ಅಂತ ಹೇಳಿ ಮಾಡಿದ್ರು. ತುಮಕೂರು ಬಸ್ ಸ್ಟ್ಯಾಂಡ್ಗೆ 10 ಕೋಟಿ ಸಾಲ ಬೋರ್ಡ್ ಅಲ್ಲಿ ಅಪ್ರೂವ್ ಮಾಡಿದ್ರು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದೇ ಡಿಸ್ಅಗ್ರೀಡ್, ನೀವು ಸರಿ ಇಲ್ಲ ಅಂತ ಹೇಳಿ. ಸೊ ಇದ್ರದ್ದು ಯಾವ ರೀತಿ ಬಜೆಟ್ ನಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಪಾಲಿಸಿ ಏನಿದೆ, ಯಾವುದೇ ಸಾಲ ನಿಗಮ ತೆಗೆದುಕೊಂಡು ಆ ಸಾಲಕ್ಕೆ ಸರ್ಕಾರ ಗ್ಯಾರಂಟಿದಾರ ಆಗಿದ್ರೆ, ಗ್ಯಾರಂಟಿದಾರ ಅನ್ನೋದಕ್ಕೆ ಏನಂತೀವಿ ನಾವು, ಜಾಮೀನು ಕೊಟ್ಟಿದ್ರೆ ನಾವು ಅದನ್ನ ಬಜೆಟ್ ಅಲ್ಲಿ ತೋರಿಸಲೇಬೇಕು. ಬಿಕಾಸ್ ಅದು ಸರ್ಕಾರದ ಮೇಲೆ ಲಯಬಿಲಿಟಿ ಆಗುತ್ತೆ. ಸೊ ದಿಸ್ ಇಸ್ ಅವರ್ ಪಾಲಿಸಿ. ನಾವು ಪದೇ ಪದೇ FD ಗೆ ಕೇಳಿದ್ದೇವೆ, ಅಪೋಸಿಷನ್ ಅಲ್ಲಿ, ರೂಲಿಂಗ್ ಅಲ್ಲಿ ಎಲ್ಲಾ ಕಡೆಯಲ್ಲೂ ಕೇಳಿದ್ದೇವೆ, ಹೌದು ಅಂತ ಹೇಳ್ತಾರೆ. ನಾನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಲ್ಲಿದ್ದಾಗ CAG ಕೇಳಿದ್ದೇನೆ, ನಮ್ದೇನಾದ್ರೂ ಆಫ್ ಬಜೆಟ್ ಬಾರೋಯಿಂಗ್ಸ್ ಇದೆಯಾ ಅಂತ.
ಅವರು ಆತರ ಇದೆ ಅಂತ ನನ್ಗೆ ಏನು ಹೇಳಿಲ್ಲ. ಬಿಕಾಸ್ ಬೇರೆ ರಾಜ್ಯಗಳದೆಲ್ಲ ಅವ್ರು ಹೇಳ್ತಾರೆ ಯಾವ್ಯಾವ ರಾಜ್ಯದ್ದು, ಯಾವ ರಾಜ್ಯದಲ್ಲಿ ಆಫ್ ಬಜೆಟ್ ಬಾರೋಯಿಂಗ್ಸ್ ಇದೆ ಅಂತ ನನ್ಗೆ ಗೊತ್ತಿದೆ. ಈಗ ಅದು ಸಂಘರ್ಷ ನಡೀತಾ ಇದೆ. ಸೆಂಟ್ರಲ್ ಗವರ್ಮೆಂಟ್ ಈಗ ಅದನ್ನ ಟೈಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಬಟ್ ಅವ್ರೇನಂದ್ರೆ ಬೇರೆ ರಾಜ್ಯಗಳಲ್ಲಿ ಇಷ್ಟ ದಿನ ನಾವು ಆಫ್ ಬಜೆಟ್ ಬಾರೋಯಿಂಗ್ಸ್ ಮಾಡ್ತಾ ಇದ್ವಿ, ಈಗ ನೀವು ಸಡನ್ ಆಗಿ ನಮ್ಗೆ ಟೈಟ್ ಮಾಡ್ಬಿಟ್ರೆ ಆ ರೂಟ್ ಬಂದಾದ್ರೆ ನಮ್ಗೆ ರೂಟೇ ಇಲ್ದಂಗೆ ಆಗ್ಬಿಡುತ್ತೆ ಅಂತ ಕೆಲವು ರಾಜ್ಯಗಳು ಈಗ ಅದರ ವಿಷಯದಲ್ಲಿ ಸಂಘರ್ಷ. ಇಂಪಾರ್ಟೆಂಟ್ ಸರಿ KSRTC ತರ, ಯಾಕಂದ್ರೆ ಅದು ಪ್ರಾಫಿಟ್ ಅಲ್ಲ, ಪಬ್ಲಿಕ್ ಬೇಕಾದ್ರೆ ಪ್ರೈವೇಟ್ ಮಾಡಕ್ ಆಗೋದಿಲ್ಲ. ಅವ್ರಿಗೆ ಗವರ್ಮೆಂಟ್ ಏಜೆನ್ಸಿ ಒಂದು KSRTCಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಲೋನ್ ಕೊಡಲ್ಲ ಅಂದ್ರೆ ಸೊ ವಾಟ್ ವಿಲ್ ಬಿ ಫ್ಯೂಚರ್? ಇದೊಂದು ಯಾಕಂದ್ರೆ ನಮ್ಮ ಬೋರ್ಡ್ ಅಲ್ಲಿ ನನಗೆ ಬಂದಿದ್ದ ಇನ್ಫಾರ್ಮೇಶನ್ ನನ್ಗೆ ಸ್ಪೆಸಿಫಿಕ್ ಇನ್ಸ್ಟೆನ್ಸ್ ನನ್ಗೆ ಗೊತ್ತಿಲ್ಲ. ಬಟ್ ಈಗ ನಾವು ಈಗ 1,000 ಬಸ್ ಕೊಡ್ತೀವಿ ಅಂತ ಇಟ್ಕೊಳ್ಳಿ. ಆಬ್ವಿಯಸ್ಲಿ ಆ 1,000 ಬಸ್ಸು ಸರ್ಕಾರದಿಂದ ನಾವೇನ್ ಗ್ರಾಂಟ್ ಕೊಡ್ತಾ ಇಲ್ಲ. ಇಟ್ ಇಸ್ ಬೇಸ್ಡ್ ಆನ್ ಬಾರೋಯಿಂಗ್ಸ್ ಇಂದಾನೆ ನಾವು 1,000 ಬಸ್ ತಗೊಳ್ತಾ ಇರೋದು KSRTCನವರು. ಸೊ ನಾವು ಬಜೆಟ್ ಅಲ್ಲಿ 1,000 ಬಸ್ ಕೊಡ್ತೀವಿ ಅಂತ ಹೇಳಿದ್ರೆ ಅಲ್ಲಿಗೆ ಅದಕ್ಕೆ ತಗಲೋ ವೆಚ್ಚನೂ ಕೂಡ ನಾವು ಸಾಲವಾಗಿ ತೋರಿಸಲೇಬೇಕು ಸರ್ಕಾರದಲ್ಲಿ. ಸೊ ದಟ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಬಟ್ ಎಲ್ಲಾದ್ರೂ ಅಪ್ಪಿತಪ್ಪಿ ಎಕ್ಸೆಪ್ಷನ್ಸ್ ಇದೆಯಾ, ಉದ್ದೇಶಪೂರ್ವಕವಾಗಿ ಎಕ್ಸೆಪ್ಷನ್ಸ್ ಇದೆಯಾ ಗೊತ್ತಿಲ್ಲ. ಬಟ್ ನಾನು ಇಲ್ಲಿವರೆಗೂ ಅನೇಕ ಬಾರಿ ಸರ್ಕಾರದ ಒಳಗೆ ಹೊರಗೆ ಕೇಳಿದಾಗ ಇಲ್ಲ, ನಾವು ಯಾವ್ದು ಆತರ ನಮ್ಮ ರಾಜ್ಯದಲ್ಲಿ ಪ್ರಾಕ್ಟೀಸ್ ಇಲ್ಲ ಅಂತಾನೆ ಹೇಳ್ಕೊಂಡು ಬಂದಿದ್ದಾರೆ. ಬಜೆಟ್ ಅಲ್ಲಿ ಸರಿ ಫಿಕ್ಸಿಟ್ ಒಂದ್ ಕಡೆ, ಬಜೆಟ್ ಅಂದ್ರೆ ಸರ್ಕಾರ ಕೆಳಗೆ ಬರುವಂತ ಕಾರ್ಪೊರೇಷನ್ಸ್ KPTCL, ಬೆಸ್ಕಾಂ ಡಿಕ್ಲೇರ್ ಮಾಡ್ಲೇಬೇಕು. ದಟ್ ಇಸ್ ದ ಲಾ. ಅದು ಕೊಲ್ಯಾಪ್ಸ್ ಆಗಬಾರದು ಫ್ಯೂಚರ್ ಅಲ್ಲಿ ಸರ್. ಆ ರೀತಿಯಲ್ಲಿ ಇಟ್ ಈಸ್ ಗೋಯಿಂಗ್ ಆನ್ ದಟ್ ವೇ ಅಂತ ಅಫಿಷಿಯಲ್ಸ್ ಆಗಿ. Sir, ಈಗ ಬಟ್ ಇದನ್ನ ನೀವು ಬಜೆಟ್ ಅಲ್ಲಿ ಈ ವಿಷಯ ನೀವು ಮಾತಾಡ್ಬೇಕು. ಸ್ವಲ್ಪ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿಬಿಟ್ಟು ಏನ್ರಿ ನಿಮ್ಮ ನಿಗಮದ ಪರಿಸ್ಥಿತಿ ಹಿಂಗಿದೆ, ಅಲ್ಲಿ ನಿಗಮದ ನಿರ್ವಹಣೆಗೆ ಸರ್ಕಾರ ಏನ್ ಮಾಡ್ತಾ ಇದೆ, ಈಗ ನಿಮ್ದು ಕ್ರೆಡಿಟ್ ರೇಟಿಂಗೇ ಕಡಿಮೆ ಆಗಿ ಯಾವ ಮಟ್ಟಿಗೆ ನಿಮ್ಮ ಕ್ರೆಡಿಟ್ ರೇಟಿಂಗ್ ಇಳಿದಿದೆ ಅಂತ ಹೇಳಿದ್ರೆ ಬ್ಯಾಂಕ್ ಅವರು ಸಾಲನೇ ಕೊಡೋದಿಲ್ಲ ಅಂದ್ರೆ ಅಲ್ಲಿಗೆ ನಿಮ್ದು ಸುಸ್ಥಿತಿಯಲ್ಲಿದ್ಯಾ ದುಸ್ಥಿತಿಯಲ್ಲಿದ್ಯಾ ಏನು ಅಂತ ಇದನ್ನ ನೀವು ರೈಸ್ ಮಾಡಬೇಕು ಅಷ್ಟೇ. ಸರ್, ಬಜೆಟ್ ಮಂಡನೆ ಆದ್ಮೇಲೆ ಅಥವಾ ಪಾಸ್ ಆದ್ಮೇಲೆ ಅತಿವೃಷ್ಟಿ ಸಿಚುವೇಶನ್ ಅಥವಾ ಈಗ ಬರ ಸಿಚುವೇಶನ್ ಬಂದಾಗ ಆಗ ಹೌ ಡು ಯು ಅಡ್ಜಸ್ಟ್ ದ? ಅದಕ್ಕೆ ಆಗಲೇ ಹೇಳಿದಾಗೆ ನಾಟ್ ಓನ್ಲಿ ಫಾರ್ ಎಕ್ಸ್ಟ್ರೀಮ್ ಸಿಚುವೇಶನ್ಸ್ ಅಂಡ್ ಆಲ್ಸೋ ಅದರ್ ಪ್ರೋಗ್ರಾಮ್ಸ್. ಈಗ ನಾನು ಆಗ್ಲೇ ಹೇಳಿದೆ ನಮ್ದು ಬಿಲ್ಡಿಂಗ್ಸ್ ಈಗ ನಮ್ಮಲ್ಲಿ ಒಂದು 600 ಕೋಟಿಗೇನೋ ಆನ್ಗೋಯಿಂಗ್ ವರ್ಕ್ಸ್ ಇದೆ. ತಾಲೂಕಾ ಡಿಸ್ಟ್ರಿಕ್ಟ್ ಆಫೀಸ್ ಕಾಂಪ್ಲೆಕ್ಸಸ್ ನನ್ಗೆ ಗ್ರಾಂಟ್ ಇರೋದು 120 ಕೋಟಿ ಏನೋ ಇದೆ. ಸೊ ಈಗ ಬೇಕಾದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ರಿಕ್ವೆಸ್ಟ್ ಮೇಲೆ ಅಡಿಷನಲ್ ದುಡ್ಡು ನಮ್ಗೆ ಕೊಡಬಹುದು. ಬಜೆಟ್ ಅಲ್ಲಿ ಕೊಟ್ಟಿರೋದು ನಮ್ಗೆ 120 ಕೋಟಿನೇ. ಆದ್ರೆ ಈಗ ನಮ್ಮಲ್ಲಿ ತುಂಬಾ ಪೆಂಡಿಂಗ್ ಬಿಲ್ಸ್ ಇದೆ ಅಂತ ಇಟ್ಕೊಳ್ಳಿ, ಆವಾಗ ಅವರು ಅಪ್ರೂವಲ್ ಕೊಡಬಹುದು. ಏನಂತ ಹೇಳಿ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಟು ಅಪ್ರೂವಲ್ ಆಫ್ ಲೆಜಿಸ್ಲೇಚರ್ ಇನ್ ದಿ ನೆಕ್ಸ್ಟ್ ಸಪ್ಲಿಮೆಂಟರಿ ಎಸ್ಟಿಮೇಟ್ ದಿಸ್ ಅಡಿಷನಲ್ ಮನಿ ಕ್ಯಾನ್ ಬಿ ಪ್ರೊವೈಡೆಡ್ ಅಂತ ಅವರು ಆ ತರ ಕಂಡೀಷನಲ್ ಅಪ್ರೂವಲ್ ಕೊಡ್ತಾರೆ. ಏನು ಕಂಟಿಂಜೆನ್ಸಿ ಅಲೋಕೇಶನ್ ಮಾಡ್ಕೊಂಡಿರೋದಿಲ್ವಾ? ಕಂಟಿಂಜೆನ್ಸಿ ಅಕೌಂಟ್ ಅಂತ ಇದೆ, ಬಟ್ ಅದರಲ್ಲಿ ತುಂಬಾ ಸ್ಮಾಲ್ ಅಮೌಂಟ್ ಇರುತ್ತೆ. ಸೊ ಅದರಲ್ಲಿ ನಾರ್ಮಲಿ ಅವ್ರು ಕೊಡೋದಿಲ್ಲ. ನಮ್ಗೆ ನೆಕ್ಸ್ಟ್ ಸಪ್ಲಿಮೆಂಟರಿ ಅಗೇನ್ಸ್ಟ್ ಚಾರ್ಜ್ ಮಾಡಿ ಅಡಿಷನಾಲಿಟಿ ಕೊಡ್ತಾರೆ. ಅದನ್ನ ಸಪ್ಲಿಮೆಂಟರಿಯಲ್ಲಿ ವಿ ಹ್ಯಾವ್ ಟು ಗೆಟ್ ಇಟ್ ರೆಗ್ಯುಲರೈಸ್ಡ್ ಇನ್ ದಟ್. ನಾಳೆ ಏನಾದ್ರು ಎಮರ್ಜೆನ್ಸಿ ಸಿಚುವೇಶನ್ ಒಂದು ರಾಜ್ಯಕ್ಕೆ ಬಂದಾಗ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಪ್ರಾವಿಷನ್ ಕೊಟ್ಟಿದ್ದಾರೆ, ಬಟ್ ಇಟ್ ಹ್ಯಾಸ್ ಟು ಗೋ ಬ್ಯಾಕ್ ಟು ದ ಅಸೆಂಬ್ಲಿ ಇನ್ ದ ನೆಕ್ಸ್ಟ್ ಸೆಷನ್. ಇಟ್ ಶುಡ್ ಬಿ ರಾಟಿಫೈಡ್ ಬೈ ದಿ ಅಸೆಂಬ್ಲಿ. ಆ ಒಂದು ಪ್ರಾವಿಷನ್ ಇಟ್ಟು ಖರ್ಚು ಮಾಡ್ಲಿಕ್ಕೆ ಅವಕಾಶ ಇದೆ. ಇಲ್ಲಾಂದ್ರೆ ಏನಾಗುತ್ತೆ, ಕೆಲವು ಸ್ಕೀಮ್ಸ್ ನಾವು ಮಿಡ್ ಇಯರ್ ಅನೌನ್ಸ್ ಮಾಡ್ತೇವೆ. Though it should not be done, but we do it. ಈಗ ನಮಗೆ ಉದಾಹರಣೆಗೆ ಆಮೇಲೆ ಅವರು ಫೈನಾನ್ಸ್ ನವರು ಏನ್ ಮಾಡ್ತಾರೆ, ಟ್ರ್ಯಾಕ್ ಮಾಡ್ತಾರೆ ಯಾವ ಹೆಡ್ ಅಲ್ಲಿ ಎಕ್ಸ್ಪೆಂಡಿಚರ್ ಆಗ್ತಾ ಇದೆ, ಯಾವ್ದ್ರಲ್ಲಿ ಸ್ಲೋ ಇದೆ ಅಂತ. ಇದನ್ನ ನೋಡಿಕೊಂಡು ಸಪ್ಲಿಮೆಂಟರಿಯಲ್ಲಿ ಅದನ್ನ ಶಿಫ್ಟ್ ಮಾಡ್ತಾರೆ. ಯಾವ್ದು ಸ್ಲೋ ಇದೆ ಅದರಿಂದ ತೆಗೆದು ಯಾವ್ದು ಫಾಸ್ಟ್ ಮೂವಿಂಗ್ ಇದೆ, ಎಲ್ಲಿ ಜಾಸ್ತಿ ಡಿಮ್ಯಾಂಡ್ ಇದೆ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಸೊ ಅದಕ್ಕೆ ಇದನ್ನ ಸಪ್ಲಿಮೆಂಟರಿ ಡಿಮ್ಯಾಂಡ್, ಸಪ್ಲಿಮೆಂಟರಿ ಎಸ್ಟಿಮೇಟ್ ಅಂತಾರೆ, ಸಪ್ಲಿಮೆಂಟರಿ ಡಿಮ್ಯಾಂಡ್ ಅಂತಾರೆ. ಅಂದ್ರೆ ಕರೆಂಟ್ ಸಿಚುವೇಶನ್ ಅಲ್ಲಿ ನಾವು ಸರ್ಕಾರ ಬಂದ ಮೇಲೆ ನಾವು ಬಜೆಟ್ ಮಂಡನೆ ಮಾಡಿದ್ಮೇಲೆ ನಮ್ಮಲ್ಲಿ ಬರ ಪರಿಸ್ಥಿತಿ ನಿರ್ಮಾಣ ಆಯಿತು. ಸೊ ಅದಕ್ಕೋಸ್ಕರ ಬಿಕಾಸ್ ವಿ ವುಡಂಟ್ ಹ್ಯಾವ್ ಪ್ಲಾನ್ ಇನ್ ದ ಬಜೆಟ್ ಅಲ್ವಾ? ಸೊ ಅದಕ್ಕೆ ನನ್ನ ಪ್ರಶ್ನೆ ಇರೋದು, ದೆನ್ ಹೌ ಡು ಯು ಗೋ ಅಬೌಟ್? ಅದು ಈಗ ಏನಾಗುತ್ತೆ, ನಮ್ಮ ಹತ್ರ ಒಂದು SDRF ಅಂತ ಅಕೌಂಟ್ ಇದೆ, ಅದು ಬಜೆಟ್ ಇದೆ, ಅದು ಬಜೆಟ್ ಅಲ್ಲಿ ಅಪ್ರೂವ್ಡ್ ಆಗಿರೋ ಅಕೌಂಟ್ ಇದೆ.
ಸೊ ಆ SDRF ಅಕೌಂಟ್ ಅನ್ನು ಮೀರಿ ನಮ್ಗೆ ಖರ್ಚಾದಾಗ ರೈಟ್ ನೌ ವಿ ಆರ್ ಮ್ಯಾನೇಜಿಂಗ್ ದ ಎಕ್ಸ್ಪೆನ್ಸಸ್ ವಿತ್ ಇನ್ ದಿ ಪ್ರಾವಿಷನ್ ಅಂಡರ್ SDRF ಅಕೌಂಟ್. ಅದು ಕ್ರಾಸ್ ಆದ್ರೆ ದೆನ್ ಸೇಮ್ ಪ್ರೊಸೀಜರ್ ನಾನು ಫಾಲೋ ಮಾಡ್ಬೇಕಾಗತ್ತೆ. ವಿಲ್ ಸೆಂಡ್ ಎ ರಿಕ್ವೆಸ್ಟ್ ಟು FD ವಿಲ್ ಸೇ ಸಬ್ಜೆಕ್ಟ್ ಟು ಸಪ್ಲಿಮೆಂಟರಿ ಎಸ್ಟಿಮೇಟ್ ಅಪ್ರೂವಲ್ ಈ ಅಡಿಷನಲ್ ಎಕ್ಸ್ಪೆಂಡಿಚರ್ ಬುಕ್ ಮಾಡಬಹುದು ಅಂತ. ಈಗ ಉದಾಹರಣೆಗೆ ಇನ್ನೊಂದು ಉದಾಹರಣೆ ಕೊಡ್ತೇವೆ. ಈಗ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಕೆಲಸ ಬಹಳ ಆಗಿದೆ, ಪೇಮೆಂಟ್ ಆಗಿದ್ದಿಲ್ಲ. ಸೊ ಅಲ್ಲಿ ಸ್ಲೋ ಡೌನ್ ಆಗ್ಬಿಟ್ಟಿದೆ, ಕಾಂಟ್ರಾಕ್ಟರ್ಗೆ ಪೇಮೆಂಟ್ ಆಗಿಲ್ಲ ಅಂತ. ಸೊ ಆದ್ರೆ ಬಜೆಟ್ ಅಲ್ಲಿ ನಮ್ಗೆ ದುಡ್ಡು ಕೊಟ್ಟಿರ್ಲಿಲ್ಲ, ಅದು ನಮ್ಮ ಇಲಾಖೆಗೆ ಬರುತ್ತೆ. ಸೊ ಈಗ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ರೀ ಅದು ಕೆಲಸ ಸ್ಲೋ ಆಗಿದೆ ಮತ್ತೆ ಪೇಮೆಂಟ್ ಆಗಿಲ್ಲ, ಅವ್ರಿಗೆ ಕೊಡ್ರಿ ಅಂತ ಹೇಳಿದ್ರು. ಸೊ ಮುಖ್ಯಮಂತ್ರಿ ನಾವು ನೋಟ್ ಕಳ್ಸಿದ್ವಿ, ಅದರಲ್ಲಿ FD-ನವರು ಅಪ್ರೂವಲ್ ಕೊಟ್ಟಿದ್ದಾರೆ. ಯು ಮೇ ಬುಕ್ ಸೋ ಮಚ್ ಎಕ್ಸ್ಪೆಂಡಿಚರ್ ಸಬ್ಜೆಕ್ಟ್ ಟು ಅಪ್ರೂವಲ್ ಇನ್ ದ ನೆಕ್ಸ್ಟ್ ಸಪ್ಲಿಮೆಂಟರಿ ಎಸ್ಟಿಮೇಟ್ ಅಂತ ಆ ತರ ಅಪ್ರೂವಲ್ ಕೊಡ್ತಾರೆ. ಸೊ ನೆಕ್ಸ್ಟ್ ಸಪ್ಲಿಮೆಂಟರಿ ಎಸ್ಟಿಮೇಟ್ ಅಲ್ಲಿ ಅದು ಬರುತ್ತೆ. ಸೊ ಈವನ್ 50 ಕೋಟಿ ಕೊನೆಗೆ ಲೆಜಿಸ್ಲೇಚರ್ ಅಪ್ರೂವಲ್ ಇಸ್ ಪ್ರೈಮಸಿ. Sir, anticipated budget total budget ಹೇಗೆ what is the procedure generally ಮಾಡುವಂಥದ್ದು? ಇವಾಗ ಲಾಸ್ಟ್ ಇಯರ್ ಇಟ್ ವಾಸ್ 3.25 lakh crores, ಈಗೇನೋ 3.8 ಏನೋ 3.9 ಏನೋ ಬರ್ಬೋದು. ಜನರಲಿ ವಿ ಸೇ ಇನ್ಕಮ್ ಮೇಲೆ ಮಾಡ್ತೀವಿ ಅಂತ, ವೇರಿಯಬಿಲಿಟಿ ಇದೆಯಲ್ಲ, ಹೇಗೆ? ಈಗ ಒಂದು 4-5-6 ಇಂಪಾರ್ಟೆಂಟ್ ಸೋರ್ಸಸ್ ಆಫ್ ರೆವಿನ್ಯೂ ನಮ್ಗೆ ಇದೆ. ಅದರಲ್ಲಿ ಫಸ್ಟ್ ಹೈಯೆಸ್ಟ್ ಬರೋದು ನಮ್ಗೆ GST ರೆವಿನ್ಯೂನೇ. ಒಂದು 70,000-80,000 ಕೋಟಿ ಇಷ್ಟು ಅಂತ ಈ ವರ್ಷಕ್ಕೆ ಇದೆ. ನೆಕ್ಸ್ಟ್ ಇಯರ್ಗೆ ಎಷ್ಟು ಗ್ರೋತ್ ಆಗ್ಬೋದು, ಎಷ್ಟು ಗ್ರೋತ್ ರೇಟ್ ಇರುತ್ತೆ ಅಂತ ಒಂದು ಲೆಕ್ಕ ಆಗ್ತಿದೆ. ನಮ್ದು ಅನುಭವ ಇರುತ್ತೆ. ಈಗ GST ಬಂದ ಮೇಲೆ 8-9% ಈ ತರ ಗ್ರೋತ್ ಆಗ್ತಾ ಇದೆ. GST ಬರೋದಕ್ಕೆ ಮೊದಲು ವ್ಯಾಟ್ ಇದ್ದಾಗ ಕರ್ನಾಟಕದಲ್ಲಿ 13-14% ನಮ್ದು ಪ್ರತಿ ವರ್ಷ ಗ್ರೋತ್ ಆಗ್ತಾ ಇತ್ತು. ಸೊ ಅದರ ಬೇಸಿಸ್ ಮೇಲೆ ಹೆಚ್ಚು ಕಡಿಮೆ ನೆಕ್ಸ್ಟ್ ಇಯರ್ ಏನ್ ಗ್ರೋತ್ ಇರುತ್ತೆ GST ನಲ್ಲಿ ಅಂತ ಒಂದು ಫಿಗರ್ ಅರೈವ್ ಆಗ್ತೀವಿ. 8%, 9, 10, 11% ಒಂದು ಫಿಗರ್. ಸೊ ಈ ವರ್ಷ 80,000 ಕೋಟಿ ಪ್ಲಸ್ 9-11% ಅಂತ ಅದೊಂದು ಫಿಗರ್ ಆಯ್ತು. ಸೇಮ್ ಎಕ್ಸೈಸ್ ಕರ್ನಾಟಕದಲ್ಲಿ ಒಂದು ಹೆಚ್ಚು ಕಮ್ಮಿ 30,000 ಕೋಟಿ ನಮ್ಗೆ ಎಕ್ಸೈಸ್ ಇಂದ ಬರುತ್ತೆ, ಅಂದ್ರೆ ಲಿಕ್ಕರ್ ಅಂತ. ಅದು ನೆಕ್ಸ್ಟ್ ಇಯರ್ ಆ ಡಿಪಾರ್ಟ್ಮೆಂಟ್ ಜೊತೆ ಕೂತ್ಕೊಂಡು ಫೈನಾನ್ಸ್ ಮಿನಿಸ್ಟರ್ ಮುಖ್ಯಮಂತ್ರಿಗಳು ನೆಕ್ಸ್ಟ್ ಇಯರ್ ಎಷ್ಟು ಗ್ರೋತ್ ಆಗ್ಬೋದು ಅಂತ ಕೇಳ್ತಾರೆ. ಅವರಿಬ್ರು ಮಾತಾಡ್ಕೊಂಡ್ಬಿಟ್ಟು ನೀವು ನೆಕ್ಸ್ಟ್ ಇಯರ್ 8% ಗ್ರೋತ್ ಆಗ್ಬೇಕು, ನೀವು ಗ್ರೋತ್ ಕೊಡ್ಬೇಕು ಅನ್ನೋ ತರ ಒಂದು ಮಾತುಕತೆ ಆಗುತ್ತೆ. ಸೊ ಅವ್ರಿಗೆ 30,000 ಪ್ಲಸ್ 8% ಅಂತ ಅವ್ರಿಗೆ ಫಿಕ್ಸ್ ಆಗುತ್ತೆ. ಸೇಮ್ ಅದೇ ತರ ಬಂದಾಗ ರಿಜಿಸ್ಟ್ರೇಷನ್ಸ್ ಡಿಪಾರ್ಟ್ಮೆಂಟ್, ಅದೇ ತರ ಬಂದಾಗ ಮೈನ್ಸ್ ಅಂಡ್ ಜಿಯಾಲಜಿ, ಇವು ಮೇಜರ್ ಆಗಿ ಒಂದು ನಮ್ಗೆ 7-8-5-6 ಸೋರ್ಸಸ್ ಆಫ್ ರೆವಿನ್ಯೂ. ಅದು ಬಿಟ್ರೆ ನಮ್ಗೆ ಡೆವಲ್ಯೂಷನ್ ಅಲ್ಲಿ ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲು ಬರುತ್ತೆ. ಆ ಅಮೌಂಟ್ ಮೋರ್ ಆರ್ ಲೆಸ್ ಫಿಕ್ಸ್ಡ್ ಆಗ್ಬಿಟ್ಟಿರುತ್ತೆ. ಒಂದು 500,000 ಕೋಟಿ ವೇರಿಯೇಷನ್ ಆಗುತ್ತೆ ಒಂದು ವರ್ಷಕ್ಕೆ. ಅಂದ್ರೆ ಅವ್ರ ಡಿಕ್ಲೇರ್ಡ್ ಫಿಗರ್ಗೆ ಆಕ್ಚುಯಲಿಗೆ 500-1,000 ಕೋಟಿ ವೇರಿಯೇಷನ್ ಆಗ್ಬೋದು. ಸೊ ಸೆಂಟ್ರಲ್ ಟ್ಯಾಕ್ಸಸ್ ಅಲ್ಲಿ ನಮ್ಮ ಶೇರ್ ಎಷ್ಟು ಅನ್ನೋದು ಆಲ್ಮೋಸ್ಟ್ ಸರ್ಟನಿಟಿ ಇದೆ ಅದ್ರ ಬಗ್ಗೆ. ಸೊ ಒಂದು 35,000 ಕೋಟಿ 36,000 ಕೋಟಿ ಅಂತ ಫಿಕ್ಸ್ ಆಗಿರುತ್ತೆ. ದಟ್ ಇಸ್ ಅನ್ ಅದರ್ ಬಿಗ್ ಸೋರ್ಸ್ ಆಫ್ ಇನ್ಕಮ್. ಆಮೇಲೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಇದೆ, ಅಂದ್ರೆ ನರೇಗಾ ತಗೊಳ್ಳಿ, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ತಗೊಳ್ಳಿ, ಜಲ್ ಜೀವನ್ ಮಿಷನ್ ತಗೊಳ್ಳಿ, ಇವೆಲ್ಲ. ಸೊ ಇವಕ್ಕೂ ಕೂಡ ಸೆಂಟ್ರಲ್ ಗವರ್ಮೆಂಟ್ ನಮ್ಗೆ ಟೆಂಟೇಟಿವ್ ಅದರಲ್ಲಿ ಶೇರಿಂಗ್ ಪ್ಯಾಟರ್ನ್ ಇರುತ್ತೆ. ಕೆಲವು ಸ್ಕೀಮು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ 50-50. ಸೊ ಲಾಸ್ಟ್ 5 ವರ್ಷದ್ದು ನೋಡ್ತೀವಿ, ಎಷ್ಟು ಜನ ಫಾರ್ಮರ್ಸ್ ಎನ್ರೋಲ್ ಆಗಿದ್ರು, ಮುಂದಿನ ವರ್ಷ ಎಷ್ಟು ಎನ್ರೋಲ್ ಆಗ್ಬೋದು. ಇದರಲ್ಲಿ 50% ಸೆಂಟ್ರಲ್, ಇನ್ 50% ನಮ್ದು ಎಕ್ಸ್ಪೆಂಡಿಚರ್ ಬರುತ್ತೆ. ಸೊ ಅವ್ರದ್ದು 50% ಬರುತ್ತೆ. ಅದ್ಲೆ ಹಿಂಗೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಏನೊಂದು 25-30 ಇದಾವೆ. ಅವುಗಳಿಂದ ಒಟ್ಟು ಎಷ್ಟು ನಮ್ಗೆ ಬರುತ್ತೆ ಸೆಂಟ್ರಲ್ ಗವರ್ಮೆಂಟ್, ಒಂದು 15,000 ಕೋಟಿ ಬರುತ್ತೆ. ಸೊ 30 ಪ್ಲಸ್ ಒಂದು 20 ಅದು ಅಂತ ಹೇಳಿದ್ರೆ 35-20 ಅಂದ್ರೆ ಒಂದು 55,000 ಕೋಟಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಬರುತ್ತೆ ಅಂತ ಈ ಫಿಗರ್ ಫಿಕ್ಸ್ ಆಗ್ಬಿಡುತ್ತೆ. ಸೊ ಇದನ್ನ ಒಟ್ಟು ಇನ್ಕಮ್ ಎಷ್ಟು ಅಂತ ಫಿಕ್ಸ್ ಆಗುತ್ತೆ. ಅದ್ರ ಮೇಲೆ ಈ ವರ್ಷ ಬಾರೋಯಿಂಗ್ ಎಷ್ಟು ಅಂತ ಫಿಕ್ಸ್ ಮಾಡ್ಕೋತೀವಿ. ಸೊ ಬಾರೋಯಿಂಗು ಈ ಒಟ್ಟು ಸೋರ್ಸಸ್ ಆಫ್ ರೆವಿನ್ಯೂ. ಇನ್ನ ಬಹಳ ಮೈನರ್ ಅಂದ್ರೆ ಈಗ ಯಾವ್ದೋ ಕರ್ನಾಟಕ ಮಿನರಲ್ ಕಾರ್ಪೊರೇಷನ್ ಇದೆ, ಅವರು ಸ್ವಲ್ಪ ದುಡ್ಡು ಸಂಪಾದನೆ ಮಾಡ್ತಾರೆ, ಅದನ್ನು ಕೂಡ ಗವರ್ಮೆಂಟ್ ಗೆ ಬರಬಹುದು. ಬಟ್ ಅವೆಲ್ಲ ಮೈನರ್, ಅವೆಲ್ಲ ನಮ್ಗೆ ಮೇಜರ್ ಏನಿದ್ರು ಟ್ಯಾಕ್ಸ್ ರೆವಿನ್ಯೂನೇ. ಕರ್ನಾಟಕ ಅಂತ ರಾಜ್ಯಗಳಲ್ಲಿ ನಾನ್ ಟ್ಯಾಕ್ಸ್ ರೆವಿನ್ಯೂ ನಾವು ಹೆಚ್ಚಿಗೆ ಮೊದಲಿನಿಂದಾನು ಕೂಡ ಫೋಕಸ್ ಮಾಡಿಲ್ಲ. ನಾನ್ ಟ್ಯಾಕ್ಸ್ ರೆವಿನ್ಯೂ ಕಡೆ
ಮೋಸ್ಟ್ಲಿ ನಾವು ಟ್ಯಾಕ್ಸ್ ರೆವಿನ್ಯೂ ಮೇಲೆ ಡಿಪೆಂಡೆಂಟ್ ಆಗಿದ್ದೀವಿ. ಸೊ ನಮ್ಮ ಓನ್ ಟ್ಯಾಕ್ಸ್, ಸ್ಟೇಟ್ಸ್ ಓನ್ ಟ್ಯಾಕ್ಸಸ್ ಅಂತ ಕರೀತಾರೆ, ಸ್ಟೇಟ್ಸ್ ಓನ್ ಟ್ಯಾಕ್ಸ್ ರೆವಿನ್ಯೂ ಅಂಡ್ ಸೆಂಟರ್ ಇಂದ ಬರೋದು ಎರಡು ರೂಪದಲ್ಲಿ, ಪ್ರೈಮರಿಲಿ ಎರಡು ರೂಪದಲ್ಲಿ, ಸಣ್ಣ ಪುಟ್ಟ ಬೇರೆ ಇರಬಹುದು. ಒಂದು ರಾಜ್ಯದ ಪಾಲು ಕೇಂದ್ರದ ತೆರಿಗೆಯಲ್ಲಿ, ಇನ್ನೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಗ್ರಾಂಟ್ ಇನ್ ಏಡ್. ಸೊ ಇಷ್ಟೆಲ್ಲ ಕೂಡಿಸಿದ್ರೆ ನಮ್ಮದು ಟೋಟಲ್ ಇಷ್ಟ ಆಗುತ್ತೆ. ಇದಕ್ಕೆ ಇಷ್ಟು ಸಾಲ ಮುಂದಿನ ವರ್ಷ ಸಾಲ ಎಷ್ಟು ಅಂತ ಹೇಳಿದ್ರೆ, ಈ ವರ್ಷ ನಮ್ದು ಓವರ್ ಆಲ್ ಎಕಾನಮಿ ಸೈಜ್ ಎಷ್ಟಿತ್ತು GSDP ಅಂತ ನೋಡ್ತೇವೆ. ಮುಂದಿನ ವರ್ಷಕ್ಕೂ ಒಂದು ಫೋರ್ಕಾಸ್ಟ್ ಇರುತ್ತೆ, ಸೆಂಟ್ರಲ್ ಗವರ್ಮೆಂಟ್ ಫೋರ್ಕಾಸ್ಟ್ ಕೊಟ್ಟಿರ್ತದೆ, ನಮ್ಮದು ಒಂದು ಫೋರ್ಕಾಸ್ಟ್ ಇರುತ್ತೆ. ಸೊ ಆ ಬೇಸಿಸ್ ಮೇಲೆ ಓವರ್ ಆಲ್ ನೆಕ್ಸ್ಟ್ ಇಯರ್ ನಮ್ದು GSDP ಇಷ್ಟ ಆದ್ರೆ ಅದರಲ್ಲಿ ನಮ್ದು ಬಾರೋಯಿಂಗ್ ಸೀಲಿಂಗ್ ಇರುತ್ತೆ. ಆ ಸೀಲಿಂಗ್ ಪೂರ್ತಿ ನಾವು ಮಾಡಬೇಕು ಅಂತ ಇಲ್ಲ, ಎಷ್ಟು ಬೇಕೋ ಅಷ್ಟು ಮಾಡಬಹುದು. ಬಟ್ ಸಬ್ಜೆಕ್ಟೆಡ್ ಟು ದ ಸೀಲಿಂಗ್ ಇಷ್ಟು ಸಾಲ ಅಂತ ಸೇರಿಸಿದ್ರೆ ಆವಾಗ ವಿ ಗೆಟ್ ದ ಫುಲ್ ಬಜೆಟ್ ಸೈಜ್. JJM 100% ಸೆಂಟ್ರಲ್ ಗವರ್ಮೆಂಟ್ ಬರುತ್ತೆ ಸರ್. JJM ಇಲ್ಲ ಜಲಜೀವನ್ ಮಿಷನ್ ಇಲ್ಲ 100% ಶಾರಿಂಗ್ ಶೇರಿಂಗ್ ಶಾರಿಂಗ್